ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಮ ಜೊತೆಗಿದ್ದೀವಿ ನಾವೆಲ್ಟಿ ಗ್ರೂಪ್. ನಾವು ಬಂದಿದ್ದೀವಿ ಹೊಸ ಬಿಸ್ನೆಸ್ ಜೊತೆ, ಅದು CM ಜ್ಯುವೆಲರ್ಸ್. ಬನ್ನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಹಲೋ ಸರ್, ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಯಾವ ಊರು ಸರ್ ಪ್ರಾಪರ್? ನಮ್ಮದು ಪ್ರಾಪರ್ ಇಲ್ಲಿಂದ 8 ಕಿಲೋಮೀಟ್ರ್ ಐಗೂರು ಅಂತ. ಐಗೂರು ಅಂತ ಹಳ್ಳಿ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಓಕೆ ಸರ್. ಬಟ್ ಈ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಯಿತು ಸರ್? ಈ ಬಿಸ್ನೆಸ್ ಸ್ಟಾರ್ಟ್ ಆಗಿ ನಾವು ಈಗ 4ನೇ ವರ್ಷ. 4ನೇ ವರ್ಷ. ಓಕೆ. ಇದಕ್ಕಿಂತ ಮುಂಚೆ ನಮ್ಮದು ಇಲ್ಲಿಂದ ಒಂದು 8ನೇ ಅಂಗಡಿ, ಚಿಕ್ಕ ಅಂಗಡಿ ಇತ್ತು. ತುಂಬ ಚಿಕ್ಕ ಅಂಗಡಿ ಇತ್ತು. ಗಿರಾಕಿ ಚೆನ್ನಾಗಿ ಹಾಕಿಸ್ತಲ್ವ, ಸ್ವಲ್ಪ ಜಾಗ ಸಾಲ್ಟೇಜ್ ಹಾಕಿಸ್ತು. ಯಾಕೆ ದೊಡ್ಡ ಅಂಗಡಿ ಮಾಡಬಾರ್ದು ಅಂತ ಅಲ್ಲಿ 1 ವರ್ಷ ಮಾಡಿದ್ವಿ ಚಿಕ್ಕ ಅಂಗಡಿಯಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದು 3 ವರ್ಷ ಆಯಿತು. ಒಟ್ಟು ಅದನ್ನು ಇದನ್ನು ಸೇರಿ 4 ವರ್ಷ. ಇದೆ ಒಂದೇ 4 ವರ್ಷ ಅಲ್ಲ, ಚಿಕ್ಕ ಅಂಗಡಿ 1 ವರ್ಷ ಇತ್ತು. ಇಲ್ಲಿಗೆ ಬಂದು 3 ವರ್ಷ ಆಯಿತು. ಟೋಟಲ್ 4 ವರ್ಷ. CM ಜ್ಯುವೆಲರ್ಸ್ ಅಂತ ಹೇಳಕ್ಕೆ ಅದನ್ನೇ ಹೆಸರು ಯಾಕೆ ಚೂಸ್ ಮಾಡಿದ್ರಿ? ಯಾಕೆ ಯೂಸ್ ಮಾಡಿದ್ವಿ ಅಂದರೆ, ಈಗ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಹಳ್ಳಿಯಾಗ ಹೋಗಿ ಒಬ್ಬ ದನ ಕಾಯನು ಮೊಬೈಲ್ ಇರುತ್ತೆ. ಮೊಬೈಲಲ್ಲಿ ಇವತ್ತು ಓಪನ್ ಮಾಡಿದ್ರೆ ಬರೀ ಏನು ಬರುತ್ತೆ? ಇವತ್ತು ಇಲ್ಲೇ ನೋಡಿ, CM ಅಂದರೆ ಯಾರಿಗೆ ಗೊತ್ತಿಲ್ಲ. ನಾನೇನು CM ಅಲ್ಲ ರೀ, ಬಟ್ CM ಅಂತ ಯಾಕೆ ಇಟ್ಟಿದ್ದೀನಿ ಅನ್ನೋದು ಕೇಳ್ತಾ ಇದ್ದೀನಿ. ನಾನು ಯೋಚನೆ ಮಾಡಿದೆ, ಏನು ಇಡ್ಬೋದು ಅಂತ ಎಲ್ಲ ಥರ ಯೋಚನೆ ಮಾಡಿದೆ. CM ಅಂತ ಯಾಕೆ ಚೂಸ್ ಮಾಡಿದೆ ಅಂದರೆ, ಈ CM ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲೂ ಬರುತ್ತೆ. ಒಬ್ಬ ದನ ಕಾಯನಿಂದ ಹಿಡಿದು, ಒಂದು ರೈತನಿಂದ ಹಿಡಿದು, ಒಬ್ಬ ಆಫೀಸರಿಂದ ಹಿಡಿದು CM ಅನ್ನೋದು ಐಡೆಂಟಿಫೈ. ಯಾಕೆ ಐಡೆಂಟಿಫೈ ಅಂದರೆ, ದಿನ ಬೆಳಕರೆದು ಎಲ್ಲರೂ ಮೊಬೈಲ್ ನೋಡ್ತಾರೆ, ಪೇಪರ್ ಓದ್ತಾರೆ, ನ್ಯೂಸ್ ನೋಡ್ತಾರೆ. CM ಅಲ್ಲಿ ಬಂದ, CM ಇಲ್ಲಿಗೆ ಬಂದ, CM ಅದು ಉದ್ಘಾಟನೆ ಮಾಡಿದ, CM ಇದನ್ನು ಉದ್ಘಾಟನೆ ಮಾಡಿದ ಅಂತ ಎಲ್ಲರೂ ನೋಡ್ತಾರೆ. ಆಮೇಲೆ ಪ್ರತಿಯೊಂದು CM ಕುರ್ಚಿಗೆ ಓಡಾಡ್ತಾ ಇದ್ದಾರೆ ಇವತ್ತು. ಹಂಗಾಗಿ CM ಇವತ್ತು ಯಾರು CM ಅನ್ನೋದು ಹಚ್ಚಿ ಮೈಂಡಲ್ಲಿ ಉಳ್ಕೊಂಬಿಡುತ್ತೆ ಎಲ್ಲರ ಮೈಂಡಲ್ಲಿ. ಅದೊಂದು ಆಯಿತಾ, ಆ ಥರ ಜನಗಳ ಮನಸ್ಸಲ್ಲಿ CM ಅನ್ನೋದು ಇದ್ದೇ ಇರುತ್ತೆ. ಹಂಗಾಗಿ ಆ ಥರ ಒಂದು ದೃಷ್ಟಿಯಲ್ಲಿರುತ್ತೆ. ಆಮೇಲೆ ಕಾಮನ್ ಮ್ಯಾನ್ ಆಗಿರ್ಬೇಕು ಅಂತ ನಮಗಿಷ್ಟ. CM ಅಂದರೆ ಕಾಮನ್ ಮ್ಯಾನ್, ಆಡಂಬರ ಬೇಡ, ಏನು ಬೇಡ, ಕಾಮನ್ ಮ್ಯಾನ್ ಆಗಿರಬೇಕು ಅಂತ ನನ್ನ ಮನಸ್ಸಲ್ಲಿರೋದು. ಜನಗಳು CM ಅನ್ನೋದು ಐಡೆಂಟಿಫೈ ಇರುತ್ತೆ. ದಿನ ಬೆಳಕರದ CM ಕುರ್ಚಿ ಓಡಾಡಿದ್ರು, CM ನಿಲ್ಸಕ್ಕೆ ನೋಡಿದ್ರು, ಆ CM ಬೇಡ, ನಾನು ಹಾಕ್ತೀನಿ CM, ನಾನೇನು ಕಡಿಮೆನಾ ಅಂತ ಹಿಂಗೆ ಓಡಾಡ್ತಾರೆ. ಜನಗಳ ಮನಸ್ಸಲ್ಲಿ ಇರುತ್ತೆ. ಆ ಐಡೆಂಟಿಫೈಗೋಸ್ಕರ CM ಜ್ಯುವೆಲರ್ಸ್ ಅಂತ ನನ್ನ ಹೆಸರು. ಜನದಲ್ಲಿ ಉಳಿಯುತ್ತೆ. ಎಲ್ಲಿಗೆ ಹೋಯ್ತೆ ಅಂದರೆ CM ಉಳ್ಕೊಂಡ್ಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಅವ್ರವ್ರ ಜನಾಂಗ, ನಮಗೆ ಜಾತಿ ಬೇಡ ಇಲ್ಲಿ. ಅವ್ರವ್ರ ಜನಾಂಗದಲ್ಲಿ CM ಅಂದ ತಕ್ಷಣ ನೆನಪು ಬರೋದು ಅವ್ರವ್ರ ಜನಾಂಗ, ಯಾರ ಜನಾಂಗರೇ ಆಗಲಿ, ಅವ್ರವ್ರ ಜನಾಂಗ ಹೆಸರು ಬೇಡ ಇಲ್ಲಿ. ಕ್ಯಾಸ್ಟ್ ಅನ್ನೋದು ಬೇಕಾಗಿಲ್ಲ ಇಲ್ಲಿ. ಯಡಿಯೂರಪ್ಪ, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಈಗ ಅವ್ರು ಐಡೆಂಟಿಫೈ. ಇನ್ನು ಬೊಮ್ಮ ಇದ್ದಾರೆ, ತುಂಬ ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಐಡೆಂಟಿಫೈ CM ಅಂದ ತಕ್ಷಣ ಅವ್ರವ್ರ ಜನಾಂಗದಲ್ಲಿ ಅವ್ರವ್ರ ಹೆಸರು ಹೇಳ್ಕೊತಾರೆ. ಅವರಲ್ಲಿ ಯಾರ ಹೆಸರು ಹೇಳ್ಕೊಳ್ಳಿ, ಅವ್ರವ್ರ ಜನಾಂಗದ ವಿಚಾರ ಅದು. ನಮಗೆ ಯಾವ ಜನಾಂಗದ ವಿಚಾರ ಬೇಡ, ಎಲ್ಲರೂ ನಮಗೆ ಒಂದೇ. ಎಲ್ಲ ಜನಾಂಗದವರು ಬರಲಿ, ಎಲ್ಲ ಜನಾಂಗದವ್ರಿಗೂ ಸೀಮಿತವಾಗಿರಲಿ ನಮ್ಮ ಅಂಗಡಿ. CM ಅಂದರೆ ನಾವಿಲ್ಲಿ ಹೆಸರು ಕುರ್ಚಿ ಮೆನ್ಷನ್ ಮಾಡಿದ್ವಿ, CM ಕುರ್ಚಿ. ಅಲ್ಲಿ ಯಾರು ಬಂದು ಕೂರ್ತಾರೆ ಎಲ್ಲರೂ ನಮ್ಮರೆ. ಅದಕ್ಕೋಸ್ಕರ CM ಅಂತ ಇಟ್ಟು ಜನಕ್ಕೆ ಐಡೆಂಟಿಫೈ ಇರಲಿ, ನೆನಪಿರಲಿ. CM ಅನ್ನೋದು ಆಟೋಮೆಟಿಕಲ್, ನಾನೇನು ಹೇಳೋದು ಬೇಡ. ನನ್ನ ಅಂಗಡಿ ಅಡ್ವರ್ಟೈಸ್ಮೆಂಟ್ ಎಲ್ಲ TV ಮಾಧ್ಯಮಗಳು, ಫೋನ್ಗಳು ಮಾಡ್ತಾರೆ. CM ಅನ್ನೋದು ಮಾಡಲಿ, ಜನಕ್ಕೆ ಅದು ಐಡೆಂಟಿಫೈ ಇರುತ್ತೆ. ಅವಾಗ ನನ್ನ ನೆನೆಸ್ಕೊತಾರೆ, ನಮ್ಮ ಐಗೂರು ಮಂಜು ಬಂಗಾರದ ಅಂಗಡಿ ಒಂದು CM ಅಲ್ವಾ ಅಂತ ನೆನಪಿಸ್ಕೊಂಡು ನಾನು ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಡ, ಜನನೇ ಮಾಡ್ಕೊತಾರೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು CM ಜ್ಯುವೆಲರ್ಸ್ ಅಂತ ಇಟ್ಟೆ. ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ರಿ? ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು ತುಂಬ ಜನ ಅವಾಗೆಲ್ಲ ಹೇಳ್ತಿದ್ರು, ಎದುರಿಸ್ತಿದ್ರು. ಜೊತೆಗಿರೋರೆ, ಅಕ್ಕಪಕ್ಕದ ಅಂಗಡಿಯರೇ, ಬಂಗಾರದ ಅಂಗಡಿಯರೇ ನಿಮಗೆ ತೊಂದರೆ ಕೊಡ್ತಾರೆ, ಕಾಲು ಎಳಿತಾರೆ, ಮುಂದೆ ಹೋಗ್ಬಿಡಲ್ಲ ಅಂತ. ಅದೆಲ್ಲ ಸುಳ್ಳುಗಳು. ಬೇರೆಯವ್ರಿಗೆ ಹೆಂಗೆ ಮಾಡಿರ್ಬೋದೇನೋ ಗೊತ್ತಿಲ್ಲ, ಬೇರೆ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದೇನೋ ಗೊತ್ತಿಲ್ಲ. ನಮ್ಮ ಜ್ಯುವೆಲ್ಲರ್ ಶಾಪಲ್ಲಿ ಗುಡ್ ಎಲ್ಲ ಬಂಗಾರದ ಅಂಗಡಿಯವರು ಸಪೋರ್ಟ್ ಕೊಟ್ಟರು. ಏನಪ್ಪ, ಯಾರಪ್ಪ ಹೊಸ್ದಾಗಿಟ್ಟು, ಯಾವೂರಪ್ಪ ಸ್ಟಾರ್ಟಿಂಗಲ್ಲಿ ಇಟ್ಟಾಗ, ಅಯ್ಯೋ ಇಲ್ಲೇನಾ, ಬೆಳೆಯಪ್ಪ, ಒಳ್ಳೆಯದು, ತಪ್ಪಲ್ಲ, ಹುಷಾರಿ, ಉದುರಿ ಕೊಡಬೇಡ, ಹಿಂಗೆ ಬೆಳಿ, ಹಿಂಗೆ ಮಾಡು, ಈ ಥರ ಅಂತ ಮಾಡು ಅಂತ ಎಲ್ಲ ನಮಗೆ ಸಪೋರ್ಟ್ ಕೊಟ್ಟರು. ಯಾವ ಅಂಗಡಿಯವರು ನಮಗೆ ಕಾಲು ಎಳೀಲಿಲ್ಲ, ಯಾವ ಅಂಗಡಿಯವರು ನಮಗೆ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ಪ್ರಾಬ್ಲಮ್ ಕೊಡಲಿಲ್ಲ. ಅಲ್ಲಿ ಯಾರ ನಿನ್ನ ಮನೆ ಬಂದು ಹುಡುಗ ಮತ್ತು ಅವನು ಹೊಸ ಅಂಗಡಿ ಇಟ್ಟ ನಮಗೆ ತೊಂದರೆ ಆಗುತ್ತೆ ಅಂತ ಯಾರೂ ತೊಂದರೆ ಕೊಟ್ಟಿಲ್ಲ. ಹಂಗೆ ಅಂದ್ಕೊಂಡು ಯಾರು ಸಪೋರ್ಟ್ ಕೊಟ್ಟರು. ಒಂದು ವೇಳೆ ಸಪೋರ್ಟ್ ಕೊಡಲಿಲ್ಲದಂಥವ್ರು ತೊಂದರೆ ಕೊಟ್ಟಿಲ್ಲ. ಕೊಡೋಂಥವ್ರು ಭಾಳ ಅಂಗಡಿಯವರು ಸಪೋರ್ಟ್ ಕೊಟ್ಟರು. ಕೆಲವರು ಸಪೋರ್ಟ್ ಕೊಟ್ಟಿಲ್ಲ, ಪಾಪ ಅವ್ರದ್ದೇ ಆದ ಕೆಲಸದಲ್ಲಿ ಬ್ಯುಸಿ ಇರ್ಬೋದು. ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ನನಗೆ ತೊಂದರೆ ಮಾಡಿಲ್ಲ ಅಂದರೆ ಇವತ್ತು ಸಪೋರ್ಟ್ ಕೊಟ್ಟಂಗೆ. ಹಂಗಾಗಿ ಎಲ್ಲರೂ ನಮಗೆ ಸಹಕರಿಸಿದ್ರು, ಯಾರೂ ನಮಗೇನು ಅಂಥದ್ದು ತೊಂದರೆ ಮಾಡಿಲ್ಲ. ಆಮೇಲೆ ನಾವು ಹಂಗಾಗಿ ಏನು ತೊಂದರೆ ಕೊಟ್ಟಿಲ್ಲ ಏನಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಫಸ್ಟ್ ಬೆಳೆದ್ವಿ. ಸರ್, ಆಮೇಲೆ ಇವಾಗ ಕಸ್ಟಮರ್ ನೀವು ಯಾವ ಥರ ಅಟ್ರಾಕ್ಟ್ ಮಾಡಿದ್ರಿ ಸ್ಟಾರ್ಟಿಂಗು?
ಸ್ಟಾರ್ಟಿಂಗು ತುಂಬ ಕಷ್ಟ ಬರಲ್ಲಾಗಿರೋ ಹೊಸ್ದಾಗಲ್ವಾ. ಅದಕ್ಕೆ ನಾವೇನು ಮಾಡಿದ್ವಿ, ಮೊದಲು ಒಂದು ಸ್ಕೀಮ್ ಅಂತ ಮಾಡಿದ್ವಿ. ಎಲ್ಲ ಅಂಗಡಿಯವರು ಸ್ಕೀಮ್ ಮಾಡಿದ್ದಾರೆ, ಬಟ್ ಆ ಸ್ಕೀಮಲ್ಲಿ ನಾನು ಡಿಫ್ರೆಂಟ್ ಮಾಡಿದೆ. ಡಿಫ್ರೆಂಟ್ ಹೆಂಗಪ್ಪ ಅಂದರೆ, ಪ್ರತಿಯೊಂದು ಅಂಗಡಿಗಳು ಸಪೋಸ್ ನೀವೇ ತಗೊಳ್ರಿ, ಉದಾಹರಣೆ ನೀವು ಕಸ್ಟಮರ್ ಅಂದ್ಕೊಳ್ಳೋಣ, 1,000 ರೂಪಾಯಿ ನೀವು ತಿಂಗಳ ಸ್ಕೀಮ್ ಕಟ್ತೀರಿ ಅಂದ್ಕೊಂಡು, ಎಲ್ಲ ಅಂಗಡಿಯವರು 11 ತಿಂಗಳು ಸ್ಕೀಮ್ ಕಟ್ಸ್ಕೊತಾರೆ. 11 ತಿಂಗಳು ಕಟ್ಸ್ಕೊಂಡು 1 ತಿಂಗಳು ಬೋನಸ್ ಕೊಡ್ತಾರೆ ಎಲ್ಲ ಅಂಗಡಿಯವರು. ಆವಾಗ ನೀವು ಕಟ್ಟೋಂಥ ಅಮೌಂಟು 11,000, ನಾವು ಕೊಡೋ ಅಂಥ ಒಂದು ಬೋನಸ್ ಬೇರೆ ಅಂಗಡಿಯವ್ರು ಕೊಡೋ ಅಂಥದ್ದು 1,000. ಅಲ್ಲಿಗೆ ಎಷ್ಟು 11 1 + 12,000. 12,000 ಅಷ್ಟೇ ನಿಮಗೆ ಸೀಮಿತ ಇತ್ತು. ನಾನು ಎಲ್ಲರೂ ಮಾಡಿದ್ದು ನಾನು ಯಾಕೆ ಮಾಡಬೇಕು, ಕಸ್ಟಮರ್ನ ಹೆಂಗೆ ಹೊಸ್ದಾಗೆ ಅಟ್ರಾಕ್ಷನ್ ಮಾಡಿ ಎಳಿಬೇಕಲ್ವ, ಹೆಂಗೆ ಮಾಡಬೇಕು, ನಾನೇನು ಮಾಡಿದೆ, ಸ್ಕೀಮನ್ನು 10 ತಿಂಗಳು ತೊಗೊತಿದ್ದೆ ನಾನು. 10 ತಿಂಗಳು, ಎಲ್ಲರೂ 11 ತಿಂಗಳು ತಗೊಳೋರು 1 ತಿಂಗಳು ಬೋನಸ್ ಕೊಡೋರು. ನಾನು 10 ತಿಂಗಳು ತೊಗೊಂಡೆ. 10 ತಿಂಗಳು ತೊಗೊಂಡು 2 ತಿಂಗಳು ಬೋನಸ್ ಕೊಟ್ಟೆ. ಆವಾಗ ಜನಕ್ಕೆ ಆಮೇಲೆ ಆ 2 ತಿಂಗಳು ಬೋನಸ್ ಕೊಡೋದಲ್ಲದೆ ನಾನು ಮೇಕಿಂಗ್ ಚಾರ್ಜ್, ಸರ್ವಿಸ್ ಚಾರ್ಜ್ ತೊಗೊಳ್ತೇನೆ. GST ನೇನು ಕಾಮನ್ ತೊಗೊಳ್ಳೇಬೇಕು, ಅದು ನಾವು ಅದು ಮಾಡೋಕ್ಕೆ ಬರೋದಿಲ್ಲ, GST ಇಲ್ದಂಗೆ ಮಾಡೋಕ್ಕೆ ಬರೋದಿಲ್ಲ. GST ಎಲ್ಲರೂ ತೊಗೊಳ್ತಾರೆ, ನಾವು ತೊಗೊಳ್ಳೇಬೇಕು. ಆದರೆ ನಾವೇನು ಇದನ್ನು ಮಾಡೋಕ್ಕೆ ಬರೋದೇ ಇಲ್ಲ. ನಾನು GST ತೊಗೊಳ್ಳಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ, ತೊಗೊಳ್ಳೇಬೇಕಾಗುತ್ತೆ GSTನ. ಗಟ್ಟಿ ಬಂಗಾರ, ವೇಸ್ಟೇಜ್ ಇವೆರಡೇ ತೊಗೊಂಡು ವಿತ್ GST ಆಗ್ತಿದ್ದೆ. ವಿತ್ ಮೇಕಿಂಗ್ ಚಾರ್ಜ್, ಸರ್ವಿಸ್ ಚಾರ್ಜ್ ತೊಗೊಳ್ತಿರಲಿಲ್ಲ, ಫ್ರೀ ಸ್ಕೀಮ್ ಆಗ್ತಿದೆ ಅಂತಾರೆ. ಆವಾಗ ಜನಕ್ಕೆ ಅದು 10 ತಿಂಗಳು ತೊಗೊಂಡು 2 ತಿಂಗಳು ಬೋನಸ್ ಕೊಟ್ಟರೆ ಲಾಸೇ ನನಗೆ. ಬಟ್ ಸ್ಟಾರ್ಟಿಂಗ್ ಲಾಸು ಅಂತ ನೋಡಬಾರ್ದು ನನಗೆ. ಹಂಗಂತ ನನಗೆ ಲಾಸ್ ಅಂದರೆ ಲಾಸೇನಾಗಲಿಲ್ಲ, ಲಾಭ ಆಗಲ್ಲ ಅಷ್ಟೆ. ಲಾಸ್ ಅಂದರೆ ಲಾಭ ಆಗಲಿದ್ದು ಲಾಸ್ ಅಂತಲೇ ಹೇಳೋದು. ಈಗ ನಾನು ಇಷ್ಟೆಲ್ಲ ಬಂಡವಾಳ ಹಾಕಿ ಕುಂತು ಹಸುಲಿಗೆ ಕೊಟ್ಟೆ ಅಂದರೆ ಏನಕ್ಕೆ ಅಂಗಡಿ ಇಡ್ಬೇಕು ನಾನು? ಬಾಡಿಗೆ ಏನು, ಕರೆಂಟ್ ಬಿಲ್ ಏನು, ಕೆಲಸಗಾರದೇನು, ನಮ್ಮ ಖರ್ಚುಗಳೇನು, ಮತ್ತು ಹಂಗಿದ್ದಾಗ ಅದು ಲಾಸೆ ಅಂತಲೇ ಹೇಳ್ಕೋಬೇಕು ಹಸುಲಿಗೆ ಕೊಟ್ಟರು. ಬಟ್ ನಾನು ಸ್ಟಾರ್ಟಿಂಗ್ ಅನ್ನೋದಕ್ಕಿಂತ ಈಗಲೂ ನಾನು ಅದೇ ಥರನೇ ಕೊಡ್ತಾಯಿದ್ದೀನಿ. ದುಡ್ಡು ನೋಡಿ, ಸ್ಟಾರ್ಟಿಂಗ್ ಅಷ್ಟು ಹಂಗೆ ಕೊಡಬೇಕು, ಆಮೇಲೆ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮಲ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, 10 ತಿಂಗಳು ಸ್ಕೀಮ್ ಕಟ್ಸ್ಕೊಂಡೆ, 2 ತಿಂಗಳು ಬೋನಸ್ ಕೊಟ್ಟೆ. ಜನಗಳಿಗೆ ಖುಷಿ ಆಯಿತು. ಬೇರೆ ಅಂಗಡಿಗಳಿಗೆಲ್ಲ 11 ತಿಂಗಳು ಕಟ್ಸ್ಕೊಂಡು 1 ತಿಂಗಳು ಕೊಡ್ತಾರೆ, ಈ ಅಂಗಡಿಯಲ್ಲಿ 10 ತಿಂಗಳು ಕಟ್ಸ್ಕೊಂಡು 2 ತಿಂಗಳು ಕೊಡ್ತಾ ಇದ್ದಾರಲ್ಲ, ಯಾಕಿಲ್ಲ ನಾನು ಹೋಗಬಾರ್ದು ಅನ್ನೋ ಭಾವನೆ ಅವರಲ್ಲಿ ಹುಟ್ಟುಗಂತು. ಸ್ಟಾರ್ಟಿಂಗ್ ಬಂದರು, ಅವ್ರು ಬಂದವರಿಗೆ ನಾವು ಹೇಳಿದ್ವಲ್ಲ, ಅವ್ರು ಬಿಡ್ತಾರೆ. ಹೆಣ್ಮಕ್ಳು ಗೊತ್ತಲ್ಲ, ನಮ್ಮ ಪ್ರಾಣೇಶ್ವರೊಳಗೆ ಮಾತೆಯರೇ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾವು ನಮ್ಮ ಮಂಜುನ ಅಂಗಡಿಗೆ ಹೋಗಿದ್ವಿ, ಐಗೂರು ಮಂಜುನಾಥ್ ಅವ್ರ ಅಂಗಡಿಗೆ ಹೋಗಿದ್ವಿ, CM ಜ್ಯುವೆಲರ್ಸ್ಗೆ ಹೋಗಿದ್ವಿ, 2 ತಿಂಗಳು ಬೋನಸ್ ಇದೆ ಅಂತ ಅಕ್ಕಪಕ್ಕದವರಿಗೆಲ್ಲ ಹೇಳಿದ್ರು. ನಾನೇನು ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ, ಅವರೇ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೌದಾ, ಮುಂಜೆ 2 ತಿಂಗಳು ಬೋನಸ್ ಕೊಡ್ತಾರೆ, ಪ್ಲಸ್ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಇಲ್ಲ, ಸರ್ವಿಸ್ ಚಾರ್ಜ್ ಇಲ್ಲ. ಇದು ಉಳಿತಾಯ. ಮತ್ತು ಬೇರೆ ಅಂಗಡಿಗೆಲ್ಲ 1 ತಿಂಗಳು ಬೋನಸ್ ಕೊಟ್ಟು ಮೇಕಿಂಗ್ ಚಾರ್ಜ್ ಹಾಕ್ತಾರೆ, ಸರ್ವಿಸ್ ಚಾರ್ಜ್ ಹಾಕ್ತಾರೆ. ಇವ್ರ ಅಂಗಡಿಯಲ್ಲಿ 2 ತಿಂಗಳು ಬೋನಸ್ ಕೊಟ್ಟು ಮೇಕಿಂಗ್ ಚಾರ್ಜ್ ಇಲ್ಲ, ಸರ್ವಿಸ್ ಚಾರ್ಜ್ ಇಲ್ಲ ಅನ್ನೋದಾಯಿತು. ನನಗಿದು ಅಟ್ಫಾರ್ ಆಗುತ್ತಲ್ಲ, ಲಾಸ್ ಆಗುತ್ತಲ್ಲ ಅಂದ್ಕೊಂಡೆ ನಾನು. ನೋಡೋಣ, ಮೊದಲು ಜನ ಬರಲಿ, ಜನ ಬರೋದ್ರಿಂದ ನನಗೆ ಬ್ರ್ಯಾಂಡ್ ಆಗುತ್ತೆ, ಹೆಸರು ಬರುತ್ತೆ, ಅವರೇ ಐಡೆಂಟಿಫೈ ಮಾಡ್ತಾಯಿದ್ದಾರೆ, ಬರಲಿ ಅನ್ನೋದಕ್ಕೋಸ್ಕರ ಅಟ್ಫಾರ್ ಆದ್ರೆ ಚಿಂತಿಲ್ಲ, ನಾವು ಕೈಲಿಂದ ಕಟ್ಟಿದ್ರೆ ಚಿಂತಿಲ್ಲ, 1 ವರ್ಷ ನೋಡೋಣ, ಫಸ್ಟು ನೋಡೋಣ ಎಂದು ಈ ಥರ ಸ್ಕೀಮ್ ಮಾಡಿದಾಗ ಏನಾಗ್ಬಿಟ್ಟು ಜನಗಳು ನುಗ್ಗಿ ಬಂದ್ಬಿಟ್ಟು 2 ತಿಂಗಳು ಬೋನಸ್ಸು ಪ್ಲಸ್ ಮೇಕಿಂಗ್ ಚಾರ್ಜ್ ಎಲ್ಲ, ಸರ್ವಿಸ್ ಚಾರ್ಜ್ ಎಲ್ಲ ಅಂತ ಜನ ಬರೋಕ್ಕೆ ಹಚ್ಚಿದ್ರು. ಅದು ನನಗೆ ಒಳ್ಳೆ ಅಡ್ವರ್ಟೈಸ್ಮೆಂಟ್. ಆಮೇಲೆ ಪ್ಲಸ್ ನನಗೆ ಇನ್ನೊಂದು ಏನಾಯ್ತಪ್ಪ ಅಂದರೆ, ಜನ ಬಂದರು. ಈಗ ಸಪೋಸ್ 1,000 ನೀವೇ ಹೇಳಿದ್ವಿ, 1,000 ನೀವು 10,000 ಆಯಿತು, 2,000 ನಾವು ಬೋನಸ್ 12,000 ಆಯಿತು. 12,000ಕ್ಕೆ ಬಂಗಾರದ ಅಂಗಡಿಯಲ್ಲಿ ಏನು ಬರುತ್ತೆ ಕಷ್ಟ. ಅವಾಗ ನೀವೇನು ಮಾಡ್ತೀರಾ, 12,000ಕ್ಕೆ ಏನು ಬರಲ್ಲ, ಒಂದು ತೊಲಕ್ಕೆ ಸರಿಯಾಗಿ ಮಾಡಿದ್ರೆ ಅದೆಷ್ಟದು 50,000ನ ಮೇಲಿಂದ ನಾನು 30,000 ಕೊಡ್ತೀನಿ, ನಾನು 12 ಆಗುತ್ತಲ್ಲ, ಅದರಲ್ಲಿ ಪ್ಲಸ್ ಆಯ್ತು ನಾನು. ಆವಾಗ ಜನ ಗುರುತಿಸ್ಕೊಂಡ್ವಿ ನಾವು. ಆಮೇಲೆ ಇದೆಲ್ಲದಕ್ಕಿಂತ ಮೇನು, ಆ ಜನ ಬಂದ ಕಸ್ಟಮರನ್ನ ನಾನು ಒಳ್ಳೆ ಸರ್ವಿಸ್ ಕೊಟ್ಟೆ. ಜನ ಬಂದ ತಕ್ಷಣ ನೋಡಿರಿ, 2 ತಿಂಗಳು ಬೋನಸ್ ಅಲ್ಲದೆ ನಿಮಗೆ ಒಳ್ಳೊಳ್ಳೆ ಸ್ಕೀಮು, ಇನ್ನೂ ಮುಂದುಗಡೆ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಆಮೇಲೆ ನಾವು ಒಳ್ಳೆ ಬಂಗಾರ ಕೊಡ್ತೀವಿ, ಆಲ್ ಮಾರ್ಕ್ ಇರೋಂಥ ಬಂಗಾರ ಕೊಡ್ತೀವಿ. ನಮ್ಮಲ್ಲಿ ತೊಗೊಂಡಂಥ ಬಂಗಾರ ಆಲ್ ಓವರ್ ಇಂಡಿಯಾ ಎಲ್ಲೇ ಮಾರಿದ್ರು ಅದೇ ವ್ಯಾಲ್ಯೂ ಇರುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಸೀಲು ಆಲ್ ಮಾರ್ಕ್ ಇರೋಂಥ ಬಂಗಾರ ತೊಗೊಂಡ್ರೆ ಎಲ್ಲಾದರೂ ಚೆನ್ನಾಗಿದ್ದೇ ಇರುತ್ತೆ. ಜನ ಬಂದಂಥರನ್ನ ನಂಬಿಕೆ ಉಳಿಸ್ಕೊಂಡೆ, ಆಲ್ ಮಾರ್ಕ್ ಇರೋ ಬಂಗಾರ ಕೊಟ್ಟೆ, ಮೇಕಿಂಗ್ ಚಾರ್ಜ್ ಹಾಕಲಿಲ್ಲ, ಸರ್ವಿಸ್ ಚಾರ್ಜ್ ಹಾಕಲಿಲ್ಲ, 2 ತಿಂಗಳು ಬೋನಸ್ ಕೊಟ್ಟೆ. ಇದಲ್ಲದೆ ಆಲ್ ಮಾರ್ಕ್ ಇರೋ ಬಂಗಾರ ಕೊಟ್ಟೆ, ಒಳ್ಳೆ ಸರ್ವಿಸ್ ಕೊಟ್ಟೆ. ಅವ್ರೇನು ಮಾಡಿದರು, ಪಕ್ಕದವರಿಗೆಲ್ಲ ಹೇಳ್ಕೊಂತ ಎಲ್ಲ ಕಡೆ ಪಬ್ಲಿಕ್ಸಿಟಿ ಆಯಿತು. ಆ ಪಬ್ಲಿಕ್ಸಿಟಿ ಆದಾಗ ಏನಾಯಿತು, ಜನದ ಸಂಖ್ಯೆ ನನಗೆ ಜಾಸ್ತಿ ಆಯಿತು. ಜನ ತುಂಬ ಬರೋಕೆ ಹಚ್ಚಿದ್ರು. ಇಲ್ಲಿ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿರೋ ಆಲ್ ಮಾರ್ಕ್ ಇರೋ ಬಂಗಾರ ಕೊಡ್ತಾರೆ, ಆಮೇಲೆ ಸರ್ವಿಸ್ ಚಾರ್ಜ್ ಇಲ್ಲ, ಮೇಕಿಂಗ್ ಚಾರ್ಜ್ ಇಲ್ಲ, ಚೆನ್ನಾಗಿ ಕೊಡ್ತಾರೆ, ಬೋನಸ್ ಎಲ್ಲ ಕೊಡ್ತಾರೆ. ಹಿಂಗೆಲ್ಲ ಇದ್ದಾಗ ಯಾಕೆ ಇಲ್ಲೇ ಹೋಗಬಾರ್ದು, ಯಾಕಂದರೆ ಯಾರೂ ಹೇಳಿದ್ದು ಕೇಳಿಲ್ಲ, ನಮ್ಮ ಮನೆ ಪಕ್ಕದಲ್ಲಿರೋ ಕಣ್ಣಾರೆ ತೊಗೊಂಡು ಬಂದಿದ್ದಾರೆ, ಹಂಗಾಗಿ ಇದನ್ನು ನಾವು ಮಾಡ್ಬೋದು ಅನ್ನೋದು ಜನಕ್ಕೆ ಐಡೆಂಟಿಫೈ ಆಯಿತು. ಜನ ಜಾಸ್ತಿ ಬರೋಕೆ ಹಚ್ಚು. ಜನ ಜಾಸ್ತಿ ಯಾವಾಗ ಆ್ಯಡ್ ಆದರೂ ನಾನು ಇದೇನು ಅಂದ್ಕೊಂಡಿದ್ದೆ, 1 ವರ್ಷ ಈ ಥರ ಸ್ಕೀಮ್ ಮಾಡೋಣ, ಆಮೇಲೆ
ಎಲ್ಲರಂಗೂ ನಾನು 11 ತಿಂಗಳು ಮಾಡೋದು, ಆಮೇಲೆ ಮೇಕಿಂಗ್ ಚಾರ್ಜ್ ಹಾಕೋದು ಅಂದ್ಕೊಂಡಿದ್ದೆ. ಈಗ ನನಗೇನು ಅನ್ನಿಸ್ತಾ ಇದೆ, ಜನ ನನಗೆ ಸಪೋರ್ಟ್ ಕೊಟ್ಟಿದ್ದು ನೋಡಿ, ನನ್ನ ಅಂಗಡಿ ನೇಮು ನಾನು ಮಾಡ್ತಾಯಿಲ್ಲ, ಅವರೇ ನನ್ನ ಅಂಗಡಿ ನೇಮ್ ಮಾಡಿರೋದು ನೋಡಿ ಒಂದು ಅಂದ್ಕೊಂಡೆ. ದುಡ್ಡು ಒಂದೇ ಮುಖ್ಯ ಅಲ್ಲ, ದುಡ್ಡು ಸಾಕು. ಈಗ ನನಗೆ 10 ಜನ ಬರೋ ಜಾಗದಾಗ 100 ಜನ ಬರ್ತಾಯಿದ್ದಾರೆ. ಎಲ್ಲರ ತಕ್ಕ ಒಂದೊಂದೇ ರೂಪಾಯಿ ತಗೊಂಡ್ರೆ 100 ರೂಪಾಯಿ ಆಯಿತು. 10 ಜನ ತಕ್ಕ ಒಬ್ಬರು ತಕ್ಕ 10 ರೂಪಾಯಿ ತೊಗೊಂಡು 10 ಜನ ತಕ್ಕ 100 ರೂಪಾಯಿ ಮಾಡೋದಕ್ಕಿಂತ ಒಬ್ಬರು ತಕ್ಕ ಒಂದೊಂದೇ ರೂಪಾಯಿ ತೊಗೊಂಡು 100 ಜನ ಆಗಿದ್ದಾರಲ್ಲ. 100 ಜನ ಮಾಡಿದ್ಯಾರು? ಅದೇ ಜನ. ಆ ಜನ 100 ಜನ ಮಾಡಿದರೆ ನೆಕ್ಸ್ಟ್ 1000 ಜನ ಮಾಡ್ತಾಯಿದ್ದಾರೆ. ಮಾಡೋಕ್ಕೆಲ್ಲ ಎಲ್ಲ ಮುಂದೆ ಏನು ಮಾಡೋಕ್ಕೆಲ್ಲ ಮಾಡ್ಕೊತಾ ಇದ್ದಾರೆ ಅವರೇ. ಹಿಂಗಿದ್ದಾಗ ನಾನು 10 ರೂಪಾಯಿ ತೊಗೊಳ್ಳೋದೇ ಬೇಡ, ಯಾವಾಗಲೂ ಒಂದೇ ರೂಪಾಯಲ್ಲೇ ಹೋಗ್ಬಿಡೋಣ, ಸಾಕು ನನಗಿಷ್ಟೇ. ಏನೇ ಮಾಡಿದ್ರು ಏನು ಮಾಡ್ಬೇಕು ಹೇಳ್ರಿ, ಎಷ್ಟೇ ಸಾಧ್ಯ ಊಟ ಮಾಡ್ಬೇಕಷ್ಟೇ ಅಲ್ವ, ಸಾಕು. ದೇವರು ಎಲ್ಲಿದ್ದನೋ ಇಲ್ಲಿ ಸ್ಥಾನಕ್ಕೆ ಕೊಟ್ಟು ಹೊಟ್ಟು ತುಂಬ ಊಟ ಕೊಡ್ತಾಯಿದ್ದಾನೆ. ಇಷ್ಟು ಊಟ ಕೊಟ್ಟಾಗ ಯಾಕೆ ಎಲ್ಲರೂ 10 ರೂಪಾಯಿ ಮಾಡ್ತಾಯಿದ್ದಾರೆ, ನಾನು ಯಾಕೆ 8 ರೂಪಾಯಿ ಮಾಡ್ಬೇಕು ಅನ್ನೋ ಆಸೆ ಹೋಯ್ತು ನನಗೆ. ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ನಿಜ, ಒಂದು ವರ್ಷ ಈ ಥರ ಸ್ಕೀಮ್ ಮಾಡಿ ಮೇಕಿಂಗ್ ಚಾರ್ಜ್ ಸರ್ವಿಸ್ ಚಾರ್ಜ್ ಹಾಕ್ಲಿಲ್ದಂಗೆ ಒಂದು ವರ್ಷ ಜನನ ಅಟ್ರಾಕ್ಷನ್ ಮಾಡಿ ಕರ್ಕೊಳ್ಳೋಣ, ಆಮೇಲೆ ಎಲ್ಲರಂಗೂ ನಾನು ಮಾಡೋಣ ಅಂದ್ಕೊಂಡಿದ್ದೆ. ಅದು ಮೈಂಡಿಂದನೇ ಹೋಯ್ತು. ಯಾವಾಗ ನನಗೆ 10 ಜನ ಬರೋ ಜಾಗದಾಗ ಜನ 100 ಜನ ಕರ್ಕೊಂಬಂದ್ರು, ಎಲ್ಲರ ತಕ್ಕ 1 ರೂಪಾಯಿ ತಗೊಂತಿದ್ದೆ, 100 ರೂಪಾಯಿ ಆಯಿತು. ಎಲ್ಲರೂ 10 ರೂಪಾಯಿ ತಗೊಂತಾರೆ ಒಬ್ರು ತಕ್ಕ, ಅದೇ 10 ಜನದಾಗ ಅದೇ 100 ರೂಪಾಯಿದಲ್ಲೇ ಇದ್ದಾರೆ. ನಾನು 100 ಜನ ತಕ್ಕ 100 ರೂಪಾಯಿ ಇದ್ದೇನೆ, ಆ 100 ಜನ ಇನ್ನೂ 900 ಜನ ಕರ್ಕೊಂಬರಕ್ಕೆ ರೆಡಿಯಾಗಿದ್ದಾರೆ. ಹಂಗಿದ್ದಾಗ ನನಗೆ ಆಸೆ ಹೋಯಿತು, ಅದೇ 1 ರೂಪಾಯಿ ಸಾಕು ನನಗೆ. ಯಾವತ್ತೂ ಮೇಕಿಂಗ್ ಚಾರ್ಜ್ ಹಾಕಲ್ಲ, ಸರ್ವಿಸ್ ಚಾರ್ಜ್ ಹಾಕಲ್ಲ, ಗಟ್ಟಿ ಬಂಗಾರ ವೇಸ್ಟೇಜ್. ಈ ಎರಡರಲ್ಲೇ ನಾನು ಮಾಡಿಕೊಂಡು ಈ 100 ಜನರು 900 ಜನನ ಅವರೇ ಜನಗಳೇ ಕರ್ಕೊಂಬರ್ತಾಯಿದ್ದಾರಲ್ಲ, ಇದು ನನಗೆ ತೃಪ್ತಿ ಇದೆ. ಎಂದೂ ನಾನು ಮೇಕಿಂಗ್ ಚಾರ್ಜ್ ಸರ್ವಿಸ್ ಚಾರ್ಜ್ ಹಾಕಲ್ಲ. ಥರ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆ ಸ್ಕೇಲ್ ಇದೆ, ಅಂಗಡಿ ಚೆನ್ನಾಗಿ ಆಗ್ತಾಯಿದೆ. ಆ ಥರ ಸಣ್ಣ ಅಂಗಡಿಯಿಂದ ಜನ ಯಾವಾಗ ಜಾಸ್ತಿ ಬರೋಕ್ಕೆ ಹಚ್ಚಿದ್ರು, ಯಾಕೆ ಜನ ಜಾಸ್ತಿ ಆಗಿದ್ದಾರೆ, ನಾನು ಅಂಗಡಿ ಇಲ್ಲ, ಸಣ್ಣ ಅಂಗಡಿಯಲ್ಲೇ ಇರ್ತೀವಿ, ಅದೇ 10 ಜನ ಇದ್ದರೆ ನನಗೆ ಅದೇ ಅಂಗಡಿ ಸಾಕಿತ್ತು. 100 ಜನ ಯಾವಾಗಾದರೂ ಸ್ವಲ್ಪ ದೊಡ್ಡ ಅಂಗಡಿ, ಈ 1000 ಜನ ಆದರೆ ಇದ್ದೇ ನನಗೆ ಜಾಗ ಇದೆ, ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗಿ ಅವು ಮಾಡಬೇಕಾಗುತ್ತೆ. ಹಾಗಾಗಿ ಜನ ನನ್ನ ಬೆಳೆಸ್ತಾ ಇದ್ದಾರೆ, ಜನ ಉಳಿಸ್ತಾ ಇದ್ದಾರೆ, ಆ ತೃಪ್ತಿ ನಮಗಿದೆ. ಆಮೇಲೆ ಎಲ್ಲದಕ್ಕಿಂತ ದೇವರ ಆಶೀರ್ವಾದ ಚೆನ್ನಾಗಿದೆ. ಈ ನಂಬಿಕೆ ಜನ ನಮ್ಮ ಮೇಲೆ ಯಾವಾಗ ಹಿಂಗೆ ಇಟ್ಟಿಲ್ಲ, ಅದು ನಾನು ಉಳಿಸ್ಕೊತೀನಿ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇರೋದು ದೊಡ್ಡದಲ್ಲ, ನಾನು ಉಳಿಸ್ಕೊಳೋದು ದೊಡ್ಡದು. ನಾನು ಉಳಿಸ್ಕೊತೀನಿ ಎಲ್ಲ ಜನಗಳು. ನನಗೆ ಬರೋ ಅಂಥ ಹೆಚ್ಚಿನದಾಗಿ ನಮ್ಮ ರೈತರುಗಳು ಜಾಸ್ತಿ ಬರ್ತಾರೆ. ಆ ರೈತರು ಬಾಂಧವ ಬರೋ ಎಲ್ಲ ಬರ್ತಾವ್ರೆಲ್ಲರೂ ನಾವು ಉಳಿಸ್ಕೊಂಡು ಇದೇ ಬಿಸ್ನೆಸ್ಸ ಯಾವತ್ತೂ ಮೋಸ ಮಾಡಿಲ್ಲ, ಹಿಂಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ, ನನಗೆ ನಂಬಿಕೆ ಇದೆ. ಸರ್ ಬ್ರಾಂಚಸ್ ಯಾವುದಾದ್ರೂ ಇದೆಯಾ? ಬ್ರ್ಯಾಂಚಸ್ಸು ಯಾಕಂದರೆ ಈಗ ಹೊಸ್ದಾಗಿ ನಮಗೆ ಸ್ವಲ್ಪ ನಾವೇನು ಇದ್ದಂತಾರಲ್ಲ, ನಾವೇನು ಅಪ್ಪ ಹಾಕಿ ಅದು ಆಲದ ಮರ ಇಲ್ಲ, ಸ್ವಂತ ದುಡ್ಡು ಏನು ಭಾಳ ಇಲ್ಲ, ನಾವು ಕಷ್ಟಪಟ್ಟು ಸಾಲ ಏನನ್ನ ಮಾಡಿಕೊಂಡು ಕಷ್ಟಪಟ್ಟು ಬೆಳೆಯೋದ್ರಿಂದ ಏನಾದರೂ ಫಸ್ಟು 3-4 ವರ್ಷ ಎಫರ್ಟ್ ಹಾಕಲೇಬೇಕು. ಈಗಿನ ಎಫರ್ಟ್ ಹಾಕಿ ಸ್ಟಾರ್ಟಿಂಗ್ ನನ್ನ ಸ್ಕೀಮೆಲ್ಲ ಕೊಟ್ಟಾಗ ಏನೂ ಉಳಿದಿಲ್ಲ, ಅಟ್ಫಾರ್ ಹಾಕ್ಕೊಂಡು. ಈಗ ಜನ ಜಾಸ್ತಿ ಆಗಿರೋದ್ರಿಂದ ಈಗೇನು ಅದೇ ಸ್ಕೀಮ್ ಇದೆ, ಎಲ್ಲ ಇದೆ. ಜನ ಜಾಸ್ತಿ ಆಗಿರೋದ್ರಿಂದ ಒಂದು 10 ರೂಪಾಯಿ ಉಳಿತಾ ಇದೆ. ಬಟ್ ಈ 10 ರೂಪಾಯಿದಲ್ಲೇ ನಾನು ಈಗ ಮತ್ತೆ ದುಡುಕಿ ಇನ್ನೂ ಬ್ರ್ಯಾಂಚಸ್ ಎಲ್ಲ ಮಾಡೋಕ್ಕಂತ ಮಾಡಬೇಕು ಅನ್ನೋದು ಮೈಂಡಲ್ಲಿದೆ. ಮಾಡ್ತೀವಿ ಬ್ರ್ಯಾಂಚಸ್. ಬಟ್ ಈಗೇನು 100 ಜನ 1000 ಜನ ಆಗ್ತಾರಲ್ಲ, ಬ್ರ್ಯಾಂಚಸ್ ಮಾಡ್ತೀವಿ, ಬ್ರ್ಯಾಂಚಸ್ ಮಾಡ್ತೀವಿ. ಸರ್ ಇವಾಗ ಈ ಸರೌಂಡಿಂಗಲ್ಲಿ ತುಂಬ ಜ್ಯುವೆಲರಿ ಶಾಪ್ ಇದ್ದಾವೆ, ಬಟ್ ನಿಮ್ಮ ಶಾಪ್ನ ಹೇಗೆ ಕಾಂಪಿಟೇಷನ್ ಮಾಡ್ತಿದ್ದೀರಾ? ಅದೇ ಈಗ ತುಂಬ ಇದಾವೆ ಜ್ಯುವೆಲರಿ ಶಾಪ್. ಹೇಳ್ತೀನಲ್ಲ, 10 ಜನರು ಈಗ ಸ್ಟಾರ್ಟಿಂಗ್ ದುಡ್ಡು ಅಂತ ಹೌದು, ದುಡ್ಡು ಅಂತ ಹೋದಾಗ 1 ವರ್ಷ 2 ವರ್ಷ ದುಡ್ಡು ಮಾಡ್ಬೋದು, ಆಮೇಲೆ ದುಡ್ಡು ಮಾಡೋಕ್ಕಾಗಲ್ಲ. ನಾನು ದುಡ್ಡು ಮಾಡಬೇಕು ಅಂತ ಹೋಗಲಿಲ್ಲ, ಹೆಸರು ಮಾಡಬೇಕು ಅಂತ ಹೋದೆ. ಹೆಸರು ಮಾಡಬೇಕು ಅಂತ ನಾನು ಹೋಗಿದ್ದಕ್ಕೆ ದುಡ್ಡು ಆಗ್ತಿದೆ, ಹೆಸರು ಆಗ್ತಾಯಿದೆ. ಆಮೇಲೆ ನಮ್ಮ ಅಪ್ಪಾಜಿಯವರು ನಮಗೊಂದು ನೀತಿ ಹೇಳಿದ್ದಾರೆ, ಯಾವತ್ತು ತಲೆ ಹೊಡೆದು ಮೋಸ ಮಾಡಿ ಅನ್ಯಾಯ ಮಾಡಿ ಋಣದ ಕೂಳು ತಿನ್ನಬೇಡಿ. ನಾವೇನೇ ಮಾಡಿದ್ರು ಹಂಗಾಮಿ ಬರುತ್ತೆ ಅಂದರೆ ನಮಗೆ ಇಷ್ಟ ಇಲ್ಲ. ನಾವು ಎಷ್ಟು ನಾನು ಕೆಲಸ ಮಾಡ್ತೇವೆ ಪ್ರತಿಫಲ ಅಷ್ಟು ಮಾತ್ರ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಮುಗ್ಧರು ಗೊತ್ತಿಲ್ಲದಾರು ಬರ್ತಾರೆ, ಹೆಂಗೆ ಬೇಕಂತ ತೊಗೋಬೋದು. ನಾನು ನೋಡಿ, ನನ್ನಲ್ಲಿ ಜನ ಬರೋಕ್ಕೆ ಇನ್ನೊಂದು ನನಗೆ ಕಾರಣ, ಅದನ್ನ ಹೇಳಲಿಲ್ಲ. ಹಳೆ ಬಂಗಾರ ತರ್ತಾರಲ್ಲ, ಸಾಮಾನ್ಯವಾಗಿ ನಾನು ಹಳೆ ಬಂಗಾರದಲ್ಲಿ ಲಾಭ ತೊಗೊಳ್ತಾನೆ. ಇನ್ನೊಬ್ರು ಏನು ತಗೊಳ್ತಾರೆ ನನಗೆ ಬೇಕಾಗಿಲ್ಲ, ನಾನು ಹಳೆ ಬಂಗಾರದಲ್ಲಿ ಲಾಭ ತೊಗೊಳ್ತಾನೆ. ಸಪೋಸ್ ಹಳೆ ಬಂಗಾರ ಇವರು ತರ್ತಾರೆ, ಅದಕ್ಕೊಂದು 50,000 ಬರುತ್ತೆ ಅನ್ನೋದು ಎಲ್ಲ ಅಂಗಡಿಯಲ್ಲೂ ಕಳ್ಕೊಂಬರ್ತಾರೆ. 2-3 ಅಂಗಡಿ ಯಾರೂ ದಡ್ರಿಲ್ಲ, ಅವರು ನನ್ನನ್ನೇ ನಂಬ್ಕೊಂಬರ್ತಾರೆ ಅಂತಲ್ಲ, ರೈತರು ಜಾಂಡ್ರಿದ್ದಾರೆ ಇವತ್ತು. ಪಾಪ ಜಾಂಡ್ರು ಅನ್ನೋದಕ್ಕಿಂತ ಅವ್ರಿಗೆ ಕಷ್ಟ ತಾನೇ ಮಾರಕ್ಕೆ ಬಂದಿರ್ತಾರೆ, ಅವಶ್ಯಕತೆ ಇರುತ್ತೆ. ಅವಶ್ಯಕತೆ ಇದ್ದಾಗ ಮಾರಕ್ಕೆ ಬರ್ತಾರೆ, ಇದು ಮಾಡ್ತಾರೆ. ಹಂಗೆ ಹೆಂಗೆ ಬೇಕಂಗೆ ಮಾರಕ್ಕೆ ನಾವು ತೊಗೊಳಲ್ಲ. ಮಾರಕ್ಕೆ ಬಂದ ತಕ್ಷಣ ಮೊದಲು ಬಿಲ್ ತೊಗೊಂಡು ಬನ್ನಿ, ಯಾವ ಅಂಗಡಿಯಲ್ಲಿ ತೊಗೊಂಡೋಗಿ ಬಿಲ್ ಬೇಕು. ಬಿಲ್ ಇಲ್ಲದೆ ನಾವು ಹೆಂಗೆ ಬೇಕಂಗೆ ಮಾರಕ್ಕೆ ಬಂದ ತಕ್ಷಣ ಆಸೆಯಿಂದ ನಾವು ತೊಗೊಳಲ್ಲ. ಬಿಲ್ ತೊಗೊಂಬರ್ಬೇಕು, ಇಂಥ ಅಂಗಡಿಯಲ್ಲಿ ತೊಗೊಂಡಿದ್ವಿ ಅಂತ ಬಿಲ್ಲೆಲ್ಲ ತೋರಿಸಿ ಮೇಲೆ ಅವ್ರದ್ದೇನು ಕಷ್ಟ ಇದೆ, ಅವ್ರು ಒಳ್ಳೆಯರ ಅವ್ರದ್ದೇನೋ ಬಂಗಾರ ಅಂತೆಲ್ಲ ಪಕ್ಕ ತಿಳ್ಕೊಂಡಾದ ಮೇಲೆ ಕಷ್ಟ ಇರುತ್ತೆ. ಅವರು ಬೇರೆ ಕಡೆ ಕೇಳ್ಕೊಂಬಂದಿರ್ತಾರೆ, ಎಲ್ಲ ಕಡೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕಿಂತ ನಂದು 4, 5, 6, 7, 8 ಸಾವಿರ ಜಾಸ್ತಿ ಇರುತ್ತೆ. ಆವಾಗ ಅವರು ಖುಷಿಯಿಂದ ಅವ್ರು ಇಲ್ಲೇ ಕೊಟ್ಟಾಗ್ತಾರೆ. 3 ಅಂಗಡಿ ಕೇಳ್ಕೊಂಬಂದೆ, ಸಪೋಸ್ ಎಲ್ಲರೂ 45,000 46,000 ಹೇಳಿದರು,
ನಮ್ಮ ಐಗೂರು ಮಂಜು ಅಣ್ಣರ ಅಂಗಡಿಗೆ ಬಂದದಕ್ಕೆ ನಾವು ಅವರು 52,000 ಕೊಡ್ತೀನಿ ಅಂದರು. ಅಲ್ಲಿಗೂ ಇಲ್ಲಿಗೂ 6,000 ಜಾಸ್ತಿ ಸಿಕ್ತು, 5,000 ಜಾಸ್ತಿ ಸಿಕ್ತು. ಇಲ್ಲೇ ಯಾಕೆ ಕೊಡಬಾರ್ದು ಅಂದು ನಮ್ಮಲ್ಲಿ ಕೊಡ್ತಾಯಿದ್ದಾರೆ. ಆಮೇಲೆ ಅದೇ ಥರನೇ ಅವರು ಹೋಗಿ ಬೇರೆಯವ್ರ ಕಡೆ ಹೇಳ್ತಾರೆ, ಬಂಗಾರ ಮಾರ್ಬೇಕಾ ಇಲ್ಲಿ ಹೋಗ್ಬೇಡಿ, CM ಜ್ಯುವೆಲರ್ಸ್ಗೆ ಹೋಗಿ. ಎಲ್ಲ ಅಂಗಡಿಗಿಂತೂ ರೇಟ್ ಜಾಸ್ತಿ, ಚೆನ್ನಾಗಿ ತೊಗೊಳ್ತಾರೆ, ಕಡಿಮೆ ತೊಗೊಳ್ಳಲ್ಲ. ನೀನು ಬೇರೆ ಅಂಗಡಿಗೆ ನೀನು ಡೌಟ್ ಇದ್ದರೆ ಇನ್ನೊಂದು 2-3 ಅಂಗಡಿ ಕೇಳಿಕೊಂಡು ಲಾಸ್ಟಿಗೆ CM ಜ್ಯುವೆಲರ್ಸ್ಗೆ ಹೋಗು. ಎಲ್ಲರಿಗಿಂತ 4,000-5,000 6,000 ನಿಮ್ಮದು ಎಷ್ಟು ಬಂಗಾರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್, ಒಟ್ಟು ಜಾಸ್ತಿ ಇರುತ್ತೆ ಅವ್ರ ಅಂಗಡಿಯಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಬಿಲ್ ತೊಗೊಂಡು ಹೋಗಿ, ಹಂಗೆ ಹೋದರೆ ತೊಗೊಳ್ಳಲ್ಲ, ಬಿಲ್ ತೊಗೊಂಡೋದ್ರೆ ಮಾತ್ರ ತೊಗೊಳ್ಳೋದು. ನೀನು ಯಾವ ಥರ ಬಂಗಾರ ತೊಗೊಂಡಿರ್ತೀವಿ ಅವ್ರಿಗೂ ಭಯ ಇರುತ್ತೆ. ನೀನು ಬಿಲ್ ತೊಗೊಂಡೋಗಿ ನಂದೇ ಅನ್ನೋದು ಪ್ರೂವ್ ಮಾಡಬೇಕು ಫಸ್ಟು, ಹಂಗಿದ್ದಾಗ ಅವ್ರು ತೊಗೊಳ್ತಾರೆ, ಎಲ್ಲರಿಗಿಂತ ಜಾಸ್ತಿ ಕೊಡ್ತಾರೆ ಅನ್ನೋದೊಂದು ಅವರೇ ಅದನ್ನು ಐಡೆಂಟಿಫೈ ಮಾಡಿ ಅವರೇ ಅಡ್ವರ್ಟೈಸ್ಮೆಂಟ್ ಮಾಡೋದು. ಆ ಥರ ಜನ ಬರೋಕ್ಕೆ ಹಚ್ಚಿದ್ರು. ಆ ಜನ ಬಂದಾಗ ಬಂಗಾರ ಕೊಟ್ಟು ದುಡ್ಡು ತೊಗೊಳ್ಳೋದು. ನೆಕ್ಸ್ಟ್ ಅವ್ರು ಬಂಗಾರ ಮತ್ತೆ ಅವ್ರಿಗೆ ಗಿಲ್ಟ್ ಇರುತ್ತೆ, ನಾನು ಬಂಗಾರ ಕಳೆದೀನಿ ಮತ್ತೆ ಮಾಡಿಸ್ಬೇಕು, ನಾನು ಹೆಂಡ್ತಿದೋ ಅಮ್ಮಂದೋ ತಂಗಿದೋ ಅಕ್ಕೊಂದೋ ಬಂಗಾರ ಕಳೆದಿ ಮತ್ತೆ ಮಾಡಿಸ್ಬೇಕು ಅನ್ನೋರಿಗೆ ಇರುತ್ತೆ. ಅವಾಗ ನೆನಪಾಗೋದು ಯಾರು? CM ಜ್ಯುವೆಲರ್ಸ್, ಐಗೂರು ಮಂಜುನಾಥ್ CM ಜ್ಯುವೆಲರ್ಸ್. ಯಾಕೆ ಅಂದರೆ ಅವತ್ತು ಹೋಗಿದ್ವಿ, ಎಲ್ಲ ಅಂಗಡಿಗೂ ಕೇಳಿದೆ, ಇವರು ಎಲ್ಲರಿಗಿಂತ 5,000-6,000 ಜಾಸ್ತಿ ಕೊಟ್ಟರು. ಈಗೂ ಹೊಸ ಬಂಗಾರ ಮಾಡ್ಸೋಕ್ಕೋದು ಎಲ್ಲರಿಗಿಂತ 5,000-6,000 ಕಮ್ಮಿ ತೊಗೋಬೋದಲ್ವಾ, ಯಾಕೆ ಅಲ್ಲೇ ಹೋಗಬಾರ್ದು ಅಂತ ಐಡೆಂಟಿಫೈ. ಈ ಥರ ಜನ ಐಡೆಂಟಿಫೈ ಮಾಡೋರು, ನಾನು ಆಗಲಿಲ್ಲ, ಜನ ನನ್ನ ಮೇಲೆ ಎತ್ತಿದ್ದಾರೆ. ಸರ್, ಇವಾಗ ಕೊರೋನಾ ಟೈಮಲ್ಲಿ ಯಾವ ಥರ ನಿಮಗೆ ಎಫೆಕ್ಟ್ ಆಯಿತು? ಇಲ್ಲ, ಕೊರೋನಾ ಪ್ರತಿಯೊಬ್ಬರಿಗೆ ಎಫೆಕ್ಟ್ ಆಗಿದೆ, ಅದು ನಾವು ಸಹಕರಿಸಲೇಬೇಕು. ಯಾಕಪ್ಪ ಅಂದರೆ ಅವತ್ತೊಂದಿನ ನಾನು ದುಡ್ಡೇ ಮಾಡಬೇಕು ಅಂತ ನಾವು ಹೋಗಿದ್ದರೆ ನಾನೇ ಇರ್ತಿರ್ಲಿಲ್ಲ. ದುಡ್ಡು ಮಾಡಬೇಕು ಅಂತ ಈಗ ನಮ್ಮ ಸರ್ಕಾರ ಪ್ರತಿಯೊಬ್ಬರು ಅಧಿಕಾರಿ ನಮಗೇನು ಕೇಳಿದರು, ನೀನು ಬದುಕಿದ್ರೆ ಈಗ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ಬೋದು, ನಾನೀಗ ಬದುಕಿದ್ದಕ್ಕೆ. ಅದೇ ಅವತ್ತು ನಾನು ಕೊರೋನಾ ದುಡ್ಡೇ ಮಾಡಬೇಕು ಅಂತ ಅವತ್ತು ನಾವು ಹೊರಟಿದ್ರೆ ನಾನು ಸತ್ತೋಗ್ತಿದ್ದೆ. ಇನ್ನೊಂದು ಬ್ರ್ಯಾಂಚ್ ಮಾಡೋದಿಲ್ಲಿ, ಇದೇ ಅಂಗಡಿನೇ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ. ನೋವಾಯ್ತು, ಅದು ಭಾಳ ಕಷ್ಟ ಆಯಿತು, ಭಾಳ ಪ್ರಾಬ್ಲಮ್ ಆಯಿತು. ಬಟ್ ಪ್ರಾಬ್ಲಮ್ ನಾನು ಒಬ್ಬನಿಗೆ ಆಗಿಲ್ಲ, ಎಲ್ಲರಿಗೂ ಆಗಿದೆ. ಮತ್ತು ಎಲ್ಲರಿಗೂ ಆಗದೆ ಅವರಿಗೂ, ಎಲ್ಲರೂ ಮನುಷ್ಯತ್ವ ಎಲ್ಲರಿಗಿದೆ. ಹೌದು ಪ್ರಾಬ್ಲಮ್ ಆಗಿದೆ, ಅವ್ನು ಕೊಡ್ತಾನೆ ಲೇಟಾಗಿದೆ, ಸ್ವಲ್ಪ ಲೇಟಾಗಿ ಇಸ್ಕೊಳ್ಳೋಣ, ಅವ್ನು ಬೇಕು ಅಂತ ಕೊಟ್ಟಿಲ್ವಲ್ಲ, ಅಂಗಡಿ ಬಾಕ್ಲಾಕಿದ್ದ, ಗಿರಾಕಿ ನಡೆದಿಲ್ಲ, ನಾಳೆ ಕೊಡ್ತಾರೆ ಬಿಡು. ಜನನೂ ಸಹಕರಿಸಿದ್ರು, ಸರ್ಕಾರವೂ ಸಹಕರಿಸ್ತು. ಅದೆಲ್ಲದರಿಂದನೂ ಆ ಸಹಕರಿಸಿದ್ದು ಈಗೂ ನೋವಿದೆ. ಅದು ಜನ ಸಹಕರಿಸಿದ್ರೆ ಒಪ್ಕೊಳ್ಳೋಣ, ಅದು ಓಕೆ, ಖುಷಿಯಾದ ವಿಚಾರ. ಆ ಕೊರೋನಾ ಬಂದದ್ದು ಇನ್ನೂ ನೋವಿದೆ. ಆ ನೋವು ಈಗ ಎದ್ದೇಳಕ್ಕೆ ಆಗ್ತಾನೂ ಇಲ್ಲ, ಇನ್ನೂ ಎದ್ದೇಳಬೇಕು, ಅಷ್ಟು ಪ್ರಾಬ್ಲಮ್ ಆಗಿದೆ. ಕೊರೋನಾ ಎಲ್ಲರಿಗೂ ಎಫೆಕ್ಟ್ ಆಗಿದೆ, ಮತ್ತೇನು ಮಾಡೋಂಗಿಲ್ಲ. ಈಗ ಜನ ಹಂಗಂತ ಈಗ ನಮಗೇನಾರೋ ಸಪೋಸ್ ಉದಾಹರಣೆಗೆ ಕೈ ಮೇಲೆ ಒಂದು ಗಾಯ ಆಗುತ್ತೆ, ಗಾಯ ಆಗಿದೆ ಅಂತ ಕೈ ಕಡ್ದಾಕಕ್ಕಾಗತ್ತರ? ಇಲ್ಲ, ಹೌದಲ್ವ? ಅದನ್ನೇನಾದರೂ ಮಾಡಿ ವಾಸಿನೇ ಮಾಡ್ಕೋಬೇಕು. ನಾನು ವಾಸಿ ಮಾಡಿಕೊಂಡು ನಮ್ಮ ಬದುಕಿ ಕೈಯಿಂದ ನಾನು ವರ್ಕ್ ಮಾಡ್ಕೋಬೇಕು. ಕೈ ನೋವಾಗಿದೆ, ಕೈ ಗಾಯ ಆಗಿದೆ ಅಂತ ಕೈ ಕಡ್ದಾಕಿದ್ರೆ ಅದು ಮೂರ್ಖತನ, ಅದು ಹೌದಲ್ವ? ಕೊರೋನಾ ಬಂದಿದೆ, ಅದನ್ನ ಎದುರಿಸಿ ಹೋಗಿಸಿ ಮತ್ತೆ ನಾವು ಬದುಕಬೇಕು. ಜೀವನ ಇದು, ಕೊರೋನಾ ಬಂದಿದೆ ಮುಗಿದೋತಿನ ಲೈಫ್ ಅಂತ ಸತ್ತೋದ್ರೆ ಆಗೋದಿಲ್ಲ, ಅದನ್ನು ಎದುರಿಸಿ ಬದುಕಬೇಕು. ಅದೇ ಥರ ಆ ಗಾಯನ ವಾಸಿ ಮಾಡ್ಕೊಂಡಿವಿ, ವಾಸಿ ಆಗಿದೆ, ಇನ್ಮೇಲೆ ಚೆನ್ನಾಗಾಗುತ್ತೆ, ಬದುಕ್ತೀವಿ. ಸರ್, ನೀವು ಆವಾಗಲೇ ಹೇಳಿದ್ರೆ ನಿಮ್ದು ಯಾವುದು ಬ್ರಾಂಚಸ್ ಇಲ್ಲ ಅಂತೇಳಿ, ಹೌದಾ? ಹೌದು, ಬೇರೆ ಬಂಗಾರದ ಅಂಗಡಿ ಬ್ರಾಂಚಸ್ ಯಾವುದೂ ಇಲ್ಲ ಮೇಡಮ್. ಬಂಗಾರದ ಅಂಗಡಿ ಬಿಟ್ಟು ಬೇರೆ ಯಾವ ಶಾಪ್ಸ್ ಇದಾವೆ ಸರ್ ನಿಮ್ಮದು? ಇಲ್ಲ, ಬಂಗಾರದ ಅಂಗಡಿ ಬೇರೆ ಶಾಪ್ಸ್ ಇಲ್ಲ. ಆದರೆ ನಾನು ಒಂದು ಏನು ಮಾಡಿದೆ ಅಂದರೆ, ಈಗ ಬಂಗಾರದ ಅಂಗಡಿ ಮಾಡಿದ್ದೀನಿ, ಇದರಲ್ಲೇ ಏನು ಲಾಭ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡಿದೆ. ಈಗ ಮತ್ತೆ ಬೇರೆದು ಮಾಡಬೇಕು ಅಂದರೆ ಬಂಡವಾಳ ತುಂಬ ಬೇಕು. ಅಪ್ಪ ಹಾಕಿದ ಆಲಮಾರ ಎಲ್ಲ ಅಂತ ಹೇಳಿದ್ವಲ್ಲ, ನಾವು ಇದ್ದಂತಾರಲ್ಲ, ಇರೋದ್ರಲ್ಲೇ ಇದೇ ಹೆಸ್ರ ಮೇಲೆ ಬೇರೆ ಏನಾರ ಮಾಡಿ ಲಾಭ ತೆಗಿಬೇಕು, ಏನು ಮಾಡ್ಬೋದು ಅಂತ ನನಗೆ ಐಡಿಯಾ ಅನ್ನಿಸ್ತು. ಅದಕ್ಕೆ ಒಂದು ಯೋಚನೆ ಮಾಡಿದೆ. ಈಗ ನಮ್ಮ ಬಂಗಾರದ ಅಂಗಡಿಗೆ ಯಾರು ಬರೋದು? ಆಲ್ಮೋಸ್ಟ್ ಲೇಡೀಸ್, ಹೆಣ್ಮಕ್ಳು. ಬಂಗಾರಕ್ಕೆ ಏನಕ್ಕೆ ಬರ್ತಾರೆ? ಮದುವೆಗೆ ಅಂತ ಫಸ್ಟ್ ಬರ್ತಾರೆ. ಆಮೇಲೆ ಈಗೇನೆಲ್ಲ ಫ್ಯಾನ್ಸಿ ಅಂತ ಬರ್ತಾರೆ. ಫ್ಯಾನ್ಸಿ ಅಂತ ಬಂದರೆ ಇದಕ್ಕೆ ಸಂಬಂಧಪಟ್ಟದ್ದು ಏನು ಮಾಡ್ಬೋದು? ಒಂದು ಬ್ಯೂಟಿ ಪಾರ್ಲರ್ ಯಾಕೆ ಮಾಡಬಾರ್ದು? ಕಡಿಮೆ ಬಂಡವಾಳ ಪ್ಲಸ್ ಅದಕ್ಕೆ ನಾನು ಎಕ್ಸ್ಟ್ರಾ ಮಾರ್ಕೆಟ್ ಮಾಡಬೇಕು ಅನ್ನೋಂಗಿಲ್ಲ. ಈಗ ಕಸ್ಟಮರೇ ನನ್ನ ಅಂಗಡಿ ಮಾರ್ಕೆಟ್ ಮಾಡಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಿದ್ದೇ ನಾನು ಮಾಡಿದೆ ಅಂದರೆ ಚೆನ್ನಾಗಿ ಆಗ್ಬೋದಲ್ಲ ಅಂತ ನಾನೇನು ಮಾಡಿದೆ. ನಾನು ಈಗ ನೋಡಿದ್ರಲ್ಲ, ಇದು ಕೆಳಗಡೆ ಇರೋದು ಜ್ಯುವೆಲ್ಲರ್ ಶಾಪ್, ಇದ್ರ ಮೇಲ್ಗಡೆ ಹೊರಗಡೆಯಿಂದ ಮೇಲ್ಗಡೆ ಹತ್ತಂಗಿದೆ, ಹೊರಗಡೆಯಿಂದ ಹತ್ತಂಗಿದೆ, ಮೇಲ್ಗಡೆ ಬ್ಯೂಟಿ ಪಾರ್ಲರ್, ಮೆಹಂದಿ, ಟೈಲರಿಂಗ್, ಇಷ್ಟನ್ನ ನಾನು ಮಾಡಿದ್ದೀನಿ ಕಡಿಮೆ ಬಂಡವಾಳ. ಯಾಕೆ ಇದನ್ನೇ ಆಯ್ಕೆ ಮಾಡಿಕೊಂಡೆ ಅಂದರೆ, ಇದಕ್ಕೆ ನಾನು ಎಕ್ಸ್ಟ್ರಾ ಅಡ್ವರ್ಟೈಸ್ಮೆಂಟ್ ಮಾಡೋದು ಬೇಕಾಗಿಲ್ಲ. ಆಮೇಲೆ ನಾನು ಇದಕ್ಕೆ ಬಂಡವಾಳ ಜಾಸ್ತಿ ಹಾಕಂಗಿಲ್ಲ. ಸಪೋಸ್ ಈ ಕಸ್ಟಮರ್ ಮದುವೆಗೆ ಬರ್ತಾರೆ, ಮದುವೆಗೆಲ್ಲ ಬಂಗಾರ ಹಾಕ್ತಾರೆ. ಮದುವೆ ಅಂದಾಗ ಹಾಕಕ್ಕೆ ಹುಡುಗಿನೂ ಬರಲೇಬೇಕು. ಹುಡುಗಿ ಮದುವೆ ಹಾಕೋದೆಲ್ಲ ಬಂದಾದ್ಮೇಲೆ ನಮ್ಮದೇ ಬ್ಯೂಟಿ ಪಾರ್ಲರ್ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ?
ಹೌದ್ರಾ ಹೌದ್ರಾ ಸರ್ ನಿಮ್ಮದೇ ಬ್ಯೂಟಿ ಪಾರ್ಲರ್ ಇದೆ. ಅವ್ರ ಮದುವೆಗೆ ನನಗೆ ಬ್ಯೂಟಿ ಪಾರ್ಲರ್ ಹುಡುಕ್ತಿದ್ದೆ, ತುಂಬ ಚೆನ್ನಾಗಿ ಇಲ್ಲೇ ಇದ್ದಾರಾ, ಅದರ ಮೇಲೋಗಿ ನಾವು ನೋಡ್ಕೊಂಬರ್ತೀವಿ ಮಾತಾಡ್ಕೊಂಬರ್ತೀವಿ ಅಂತ ಹೋಗಿ ಅಲ್ಲಿ ಆರ್ಡ್ರ್ ಸಿಕ್ತು. ಎಕ್ಸಸ್ ನಾನು ಇದೇನು ಪ್ರಾಬ್ಲಮ್, ನಾನೇನು ಎಕ್ಸಸ್ ಇದನ್ನೇ ಮಾಡ್ಕೊಂಡಿಲ್ಲ. ನನಗೆ ಹೊರಗಡೆ ಹೋಗಿ ನಮ್ಮ ಬ್ಯೂಟಿ ಪಾರ್ಲರ್ ಇದೆ ಬನ್ನಿ ಬನ್ನಿ ಅಂತ ಯಾರನ್ನೂ ಕೇಳಿಲ್ಲ ಏನಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದೆ ಇಲ್ಲಿಗೆ ಬಂದಂಥವ್ರಿಗೆ ಬಂಗಾರದ ಮುಗಿದ ಮೇಲೆ ನಮ್ಮದೇ ಬ್ಯೂಟಿ ಪಾರ್ಲರ್ ಇದೆ, ಟೈಲರಿಂಗ್ ಇದೆ ಅಂತ ಹೇಳ್ತೀನಿ, ಮೆಹಂದಿನೂ ಹಾಕಿ ಕಳಿಸ್ತಿದ್ದೀವಿ ಅಂತ ಹೇಳ್ತೀನಿ. ಇನ್ನೂ ಅನುಕೂಲ ಆಗ್ತಲ್ಲ, ಎಲ್ಲದೂ ಒಂದೇ ಕಡೆ ಸಿಗುತ್ತಲ್ಲ. ನನಗೆ ಮದುವೆಗೆ ಬ್ಲೌಸ್ ಹೊಲಿಸ್ಬೇಕಿತ್ತು, ಇಲ್ಲೇ ಹೊಲಿಸ್ಬಿಡ್ತೀನಿ. ಆಮೇಲೆ ಮೆಹಂದಿ ಹಾಕ್ಸ್ಕೋಬೇಕಿತ್ತು ಮದುವೆಗೆ, ಮತ್ತು ಇಲ್ಲೇ ಕರೆಸ್ತೀನಿ. ಬ್ಯೂಟಿ ಪಾರ್ಲರ್ ಬೇಕಿತ್ತು, ಇಲ್ಲೇ ಹೋಗ್ತೀನಿ ಎಂದು ಅದು ನನಗೆ ಪ್ಲಸ್ ಆಗ್ತಾಯಿದೆ. ಜೊತೆ ಬಂದಿರಲ್ಲ ಮತ್ತು ನಮಗೂ ಮದುವೆಗೆಲ್ಲ ಬೇಕಪ್ಪ, ಅವರು ಬಂಗಾರದ ಅಂಗಡಿ ಹೋಗ್ತೀವಿ ಅಲ್ಲೇ ಬ್ಯೂಟಿ ಪಾರ್ಲರ್ ಇದೆ ನೋಡು ಅಂತ ಅಂದು ಇದರಿಂದ ಹ್ಯಾಡ್ ಆಗ್ತಾಯಿದೆ. ಇದೊಂದು ನನಗೆ ಪ್ಲಸ್ ಪಾಯಿಂಟ್. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟದ್ದು ಮಾಡಬೇಕಂತ ಬೇರೆ ಬ್ರ್ಯಾಂಚಸ್ ಅಂತ ನಾವು ಬೇರೆ ಅಂಗಡಿ ಇಲ್ಲ, ಬ್ಯೂಟಿ ಪಾರ್ಲರ್, ಮೆಹಂದಿ, ಟೈಲರಿಂಗ್ ಎಲ್ಲ ಥರ ಬ್ಲೌಸ್ಗಳು ಹೊಲಿಸ್ಕೊಡೋಕ್ಕೆಲ್ಲ ಅಲ್ಲಿ ಮೇಲ್ಗಡೆ ಕೆಲಸಗಾರ ಇಟ್ಕೊಂಡು ಸ್ವಂತಕ್ಕೆ ಮಾಡ್ತಾಯಿದ್ದೀನಿ. ಸರ್ ನಿಮ್ಮ ಯಾವುದಾದ್ರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದೀರಾ ಸರ್? ಆನ್ಲೈನಲ್ಲಿ ಗೂಗಲಲ್ಲಿ ನಮ್ಮ ಅಂಗಡಿ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಬರುತ್ತೆ. ಅಂದರೆ ಸರ್ ಇವಾಗ ಲೈಕ್ ಮಿಶೋ, ಫ್ಲಿಪ್ಕಾರ್ಟ್ ಆ ಥರದ್ರಲ್ಲಿ ಏನಾದ್ರು ನಿಮ್ಮ ಜ್ಯುವೆಲ್ಲರ್ಸ್ನ ನೀವು ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಏನಕ್ಕೆ ಗೊತ್ತಾ, ಅದನ್ನು ಯಾಕೆ ಇಷ್ಟಪಡಲಿಲ್ಲ ಅಂದರೆ, ಇವತ್ತು ಪ್ರತಿಯೊಂದೂ ನೀವು ಆನ್ಲೈನಲ್ಲಿ ಏನಾದ್ರು ಮಾಡಿರ್ತೀರ, 10 ಸಲ ಒಳ್ಳೆಯ ಪ್ರಾಡಕ್ಟ್ ನೀವು ಹೇಳಿದ್ದು ಕರೆಕ್ಟ್ ಬಂತು ಅಂದರೆ 2 ಸಲ ತಪ್ಪಾಗಿ ಬಂದಿರುತ್ತೆ, ಅದೇ ಅಂದ್ಕೊಳ್ಳಲ್ಲ. ಅದನ್ನು ನೀವು ಹೋಗಿ ಸಣ್ಣ ಐಟಮು ಹೋದ್ರೋಗ್ಲಿ ಅಂತ ಬಿಡ್ತೀರಾ, ವಾಪಸ್ ಹಾಕಿದ್ರೆ ಬರುತ್ತೆ, ಕೆಲವು ಬಂದಿಲ್ಲ ಮತ್ತು ಇಲ್ಲ ಇದೆ ಅಂತ ಬಿಡೋದ್ಲಾಗ ಇನ್ನೇನು 200 ರೂಪಾಯಿ ಅಲ್ವಾ, 300 ರೂಪಾಯಿ, 500 ರೂಪಾಯಿ ಸುಮ್ಮನಾಗಿದ್ದೀರಾ. ಬಟ್ ನಮ್ಮ ಜ್ಯುವೆಲರಿ ಹಂಗಾಗಲ್ಲ, ತುಂಬ ಕಾಸ್ಟ್ಲಿ ಆಗುತ್ತೆ. ಆನ್ಲೈನ್ ಮಾಡಿದ್ರು ನಮ್ದು ಆನ್ಲೈನಲ್ಲಿ ಯಾರು ತೊಗೊಳಕ್ಕೆ ಇಷ್ಟಪಡಲ್ಲ. ಕಾರಣ ಇಷ್ಟೇ, CM ಜ್ಯುವೆಲರ್ಸ್ ಅಂದರೆ ನಮ್ಮ CM ಈಗೂರು ಮಂಜು ಹೋಗಿ ಕೇಳ್ಬೋದು, ಯಾಕಪ್ಪ ಹಿಂಗಾಗಿದೆ. ಆಗಲೇ ನೀವು ಕೇಳಿದ್ರಿ ಡ್ಯಾಮೇಜ್ ಪೀಸ್ ಬಂದರೆ ಏನು ಮಾಡ್ತೀರಾ ಅಂತ ಬಂದರೆ, ಡ್ಯಾಮೇಜ್ ಪೀಸ್ ಬಂದು ನಮ್ಗೆ ಬಂದು ಕೇಳ್ತಾರೆ ಅವರು, ಇಲ್ಲಿ ಅಂಗಡಿ ಇರೋದ್ರಿಂದ. ಆನ್ಲೈನ್ನೇ ತರಿಸ್ಕೊಂಡ್ರೆ ಯಾರನ್ನು ಕೇಳ್ತಾರೆ. ಹಂಗಾಗಿ ಆನ್ಲೈನಲ್ಲಿ ಯಾರೂ ಇದನ್ನು ನಾನೂ ಮಾಡಲ್ಲ, ನಾನು ಮಾಡಿದ್ರು ಹಾಕಿದ್ರು ಯಾರೂ ಆರ್ಡ್ರ್ ತೊಗೊಳ್ಳಲ್ಲ ಆನ್ಲೈನಲ್ಲಿ. ಏನಾದರೂ ಡಮ್ಮಿಗೆ ಕೊಟ್ಟರೆ ಯಾರನ್ನು ಕೇಳೋಣ, ಏನೇನೆಲ್ಲ ಮಿಕ್ಸ್ ಮಾಡೋದು, ಹೆಂಗದು ಪಕ್ಕಾ ಇದೆ ಅಂತ ಹೆಂಗೆ ನಂಬೋದು. ಇಲ್ಲಾದರೆ ಎದುರಿಗಿದ್ರೆ ಹೋಗಿ ನೋಡಿ ಎಲ್ಲ ಆನ್ಲೈನ್ ಆದರೆ ಎಡವಟ್ಟಾಗುತ್ತೆ. ಯಾಕೆ 1-2 ರೂಪಾಯ್ದಲ್ವಲ್ಲ, 500-1000 ಹಂಗಾಗಿ ಆನ್ಲೈನಲ್ಲಿ ಯಾರು ಪರ್ಚೇಸ್ ಮಾಡಲ್ಲ. ಒಂದೇ ಪರ್ಚೇಸ್ ಮಾಡ್ತಾರೆ ಅಂದ್ರೆ ನಾವು ಇದು ಆನ್ಲೈನಿಗೆ ಬಿಡೋಕೆ ಆಗೋದಿಲ್ಲ, ಯಾರು ಮಾಡಲ್ಲ ಅಂತ ಗೊತ್ತಲ್ಲ, ಹಂಗಾಗಿ ಬಿಡೋದಿಲ್ಲ. ಸರ್ ನೀವು ಮುಂದೆ ಬಿಸ್ನೆಸ್ ಯಾರನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ ಸರ್ ಫ್ಯೂಚರ್ ಡೇಸಲ್ಲಿ? ಇಲ್ಲ ಇದೆ, ಹೇಳಿದ್ನಲ್ಲ ಆಗಲೇ ಹೇಳಿದೆ ನಿಮಗೆ, 10 ಜನ ಬರೋಂಥ ಜನಗಳೇ 100 ಜನ ಬರ್ತಿದ್ದಾರೆ. ಇವತ್ತು ಇನ್ನೂ 900 ಜನ ತರ್ತಾ ಇದ್ದಾರೆ ನಿಧಾನಕ್ಕೆ. 900 ಜನ ಆಯಿತು ಅಂದರೆ ಇದ್ದೇ ಫಸ್ಟ್ ಎಕ್ಸ್ಟೆಂಡ್ ಮಾಡ್ತೀನಿ. ಇನ್ನೂ ಚೆನ್ನಾಗಾಯಿತು ಅಂದರೆ ಇನ್ನೊಂದು ಬ್ರ್ಯಾಂಚ್ ಮಾಡೋಣ. ನೀವೆಲ್ಲ ಸಹಕರಿಸಿ, ನೀವು 4 ಜನಕ್ಕೆಲ್ಲ ಹೇಳ್ತಾ ಇದ್ದೀರಾ, ನೀವೇ ಎಲ್ಲ ಮಾಡ್ತಾ ಇರೋದು, ನೀವೆಲ್ಲ ಸಹಕರಿಸಿದ್ರೆ ಇನ್ನೊಂದು ಬ್ರ್ಯಾಂಚ್ ಮಾಡೋದೆ, ಅದರಲ್ಲೇನಿದೆ. ಸರ್ ಇವಾಗ ನಾವೇನಾದರೂ ಮುಂದೆ ಫ್ಯೂಚರ್ ಡೇಸಲ್ಲಿ ನಾವು ಜ್ಯುವೆಲರ್ ಶಾಪ್ ಮಾಡ್ತೀವಿ, ಇಲ್ಲ ಬೇರೆ ಯಾರು ಜ್ಯುವೆಲರ್ ಶಾಪ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಏನು ಸಜೆಷನ್ ಕೊಡೋಕೆ ನೀವು ಇಷ್ಟಪಡ್ತೀರಾ? ಖಂಡಿತ ಬೆಳಿಬೇಕು, ಎಲ್ಲರೂ ಬೆಳಿಬೇಕು, ಕಾಂಪಿಟೇಷನ್ ಇರಬೇಕು. ಕಾಂಪಿಟೇಷನ್ ಇದ್ದಾಗೆ ಈಗ ನಾನು ಸ್ವಾರ್ಥಿ ಆಗಬಾರ್ದು. ನಂದು ಅಂಗಡಿ ಚೆನ್ನಾಗಿ ನಡೀತಿದೆ, ಪಕ್ಕದಾಗ ಯಾರೋ ಇನ್ನೊಬ್ರು ಇಟ್ಟರೆ ನನಗೆ ಡೌನ್ ಆಗುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ನಾವು ನೋಡಿ, ನಾವು ಬೆಳೆಸಿದ್ರೆ ಮಾತ್ರ ನಮ್ಮನ್ನು ಇನ್ನೊಬ್ರು ಬೆಳೆಸ್ತಾರೆ. ಯಾರು ಬೆಳೆಸ್ಲಿಲ್ಲ, ದೇವರನ್ನು ನಮ್ಗೆ ಕಾಪಾಡಿ ಬೆಳೆಸ್ತಾನೆ. ಯಾವತ್ತೂ ನಾನೇ ಬೆಳಿಬೇಕು ಅಂದರೆ ತಪ್ಪು. ಎಲ್ಲರೂ ಬೆಳಿಬೇಕು, ನಾವು ಬೆಳಿಬೇಕು ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ಅಂಗಡಿ ಪಕ್ಕದಲ್ಲೇ ಯಾರಾದರೂ ಬಂದು ಜ್ಯುವೆಲರಿ ಶಾಪ್ ಇಡ್ತೀನಿ ಅಂತ ಖಂಡಿತ ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಿ, ಸಜೆಷನ್ ಕೊಡ್ತೀನಿ, ಸಪೋರ್ಟ್ ಕೊಡ್ತೀನಿ, ಮಾಡಪ್ಪ ಅನ್ನೋ ಧೈರ್ಯ ಕೊಡ್ತೀನಿ. ಯಾವತ್ತೂ ತುಳಿಯಲ್ಲ. ಯಾಕೆ ಗೊತ್ತಾ, ನಮಗೆ ಯಾರೂ ನನಗೂ ಕಾಲು ತೊಳೆದಿಲ್ಲ, ನನಗೂ ಇದೇ ಜ್ಯುವೆಲರ್ಸ್ ತಾನೇ ನನಗೆ ಸಪೋರ್ಟ್ ಕೊಟ್ಟು ಬೆಳೆಸಿದ್ದಾರೆ. ಈಗ ನಾನು ಯಾರನ್ನ ತುಳಿಬೇಕು ಅಂತ ಹೊಸಬ್ರಿಗೆ ಹೋದೆ ಅಂದರೆ ನನ್ನನ್ನು ಇನ್ನೊಬ್ರು ತುಳಿತಿದ್ರಲ್ವ, ನಾನು ಮ್ಯಾಲೆ ಬರೋಕ್ಕಾಗ್ತಿದ್ದಿಲ್ಲ. ಇವತ್ತು ಸಣ್ಣ ಅಂಗಡಿಯಿಂದ ದೊಡ್ಡ ಅಂಗಡಿ ಬರೋಕ್ಕಾಗ್ತಿದ್ದಿಲ್ಲ ನಾನು. ಇವತ್ತು ನಾನು ಸಣ್ಣ ಅಂಗಡಿಯಿಂದ ದೊಡ್ಡ ಅಂಗಡಿ ಬರ್ತಿದ್ದೀನಿ ಅಂದರೆ ಎಲ್ಲ ಜ್ಯುವೆಲರ್ಸ್ ಸೇರ್ಕೊಂಡು ನನಗೆ ತೊಂದರೆ ಕೊಟ್ಟಿಲ್ಲ, ನನಗೆ ಅನ್ಯಾಯ ಮಾಡಿಲ್ಲ, ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ. ಅವರು ಬೆಳೆಸಿದರು. ಅವನು ನಮ್ಮಂಗೆ ಜ್ಯುವೆಲರಿ ಶಾಪ್, ನಮ್ಮನೆ ಅವನು ಬೆಳೀಲಿ ಬಿಡು ಅಂತ ಅವ್ರು ನಾನು ಬೆಳೆಸಿದರು. ಅವ್ರ ಒಳ್ಳೆತನಗಳು ನನಗೂ ಅದೇ ಬಂತು. ಮುಂಚೆನೂ ನಮ್ಮಲ್ಲಿತ್ತು. ಯಾರು ಅಂತಿದ್ರು ಪಕ್ಕದರೆಲ್ಲ ಬಿಡಲ್ಲ ಅಂತ, ಸುಳ್ಳದಲ್ಲ, ಪಕ್ಕದರೆಲ್ಲ ಬೆಳೆಯಕ್ಕೆ ಬಿಟ್ಟರು. ಸರ್ ನಿಮ್ಮ ಹತ್ರ ಯಾವುದು ಜ್ಯುವೆಲರಿ ಅಂದರೆ ಇವಾಗ ಗೋಲ್ಡ್ ಜಾಸ್ತಿ ಸೇಲ್ ಆಗುತ್ತಾ, ಸಿಲ್ವರ್, ಪ್ಲಾಟಿನಮ್, ಯಾವ ಜ್ಯುವೆಲರಿ ಜಾಸ್ತಿ ಸೇಲ್ ಆಗುತ್ತೆ ಸರ್? ಈಕ್ವಲ್ ಹೋಗುತ್ತೆ ಮೇಡಮ್. ಹೆಂಗೆ ಅಂದರೆ ಸಪೋಸ್ ಜನ ಹೆಂಗಿದ್ದಾರೆ ಅಂದರೆ ಎಲ್ಲ ಥರ ಕೆಟಗರಿ ಜನ ಬರ್ತಾ ಇದ್ದಾರೆ. ಈಗ ಸಪೋಸ್ ಮುಂಚೆ ಎಲ್ಲ ಅಂದರೆ ಏನಾಗ್ತಿತ್ತು ಅಂದರೆ, ಈಗ ರೈತರು ತುಂಬ ಬಡವರಿದ್ರು ಮುಂಚೆಯಲ್ಲಿ, ತಗೊಳಕ್ಕೆಲ್ಲ ಕಷ್ಟಪಡ್ತಿದ್ರು ಮಾಡ್ತಿದ್ರು. ಅವಾಗ ಹಿಂಗೆ ನೀವು ಕೇಳೋದು ಅರ್ತಿತ್ತು. ಪ್ರತಿಯೊಬ್ಬ ರೈತರು ಟ್ಯಾಲೆಂಟ್ ಇದ್ದಾರೆ, ಚೆನ್ನಾಗಿ ದುಡಿತಾ ಇದ್ದಾರೆ. ಎಲ್ಲರೂ ದುಡಿದು ಎಲ್ಲರಿಗೂ ಆಸೆ ಇದೆ, ನಾವೇನು ಕಡಿಮೆನಾ, ನಾವು ಎಲ್ಲರೂ ಬದುಕಬೇಕು ಇರಬೇಕು ಅಂತ. ಹಂಗಾಗಿ ವಿಕೋಲ್ ಹೋಗೋತ್ತಿದೆ. ಪ್ಲಾಟಿನಮ್ಮು ನೀವು ಅನ್ನಂಗೆ ಅಷ್ಟಕೊಂಡು ಹೋಗಲ್ಲ, ಗೋಲ್ಡು ಸೇಮ್ ಸಿಲ್ವರ್ ವಿಕೋಲ್ ಹೋಗ್ತಾ ಇದೆ. ಈಗ
ಕೆಲವರು ಈಗ ನೋಡಿ ಮುಂಚೆ ಎಲ್ಲ ಮದುವೆಗೆಲ್ಲ ಮಾಮೂಲಿಯಾಗಿ ಬರ್ ತಟ್ಟೆ ಚೆಂಬು ಗಂಗಳ ಆ ಥರ ಸಿಲ್ವರಲ್ಲಿ ಕೊಡೋರು, ಅಲ್ಲ ಸರ್ ಸಿಲ್ವರ್ ಅಂತೀವಿ, ಸ್ಟೀಲಲ್ಲಿ ಕೊಡೋರು. ಈಗ ಪ್ರತಿಯೊಬ್ಬರು ಸಿಲ್ವರಲ್ಲೇ ಕೊಡ್ತಾ ಇದ್ದಾರೆ. ಹಂಗಾಗಿ ಸಿಲ್ವರು ಹಂಗೆ ವಿಕೋಲ ಹೋಗ್ತಾ ಇದೆ. ಬಂಗಾರ ಯಾರಿಗೆ ಆಸೆ ಇಲ್ಲ ಹೇಳ್ರಿ? ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಆಸೆ. ಬಂಗಾರನೂ ಹಂಗೆ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ, ಎಲ್ಲ ಸಮವಾಗಿ ಹೋಗ್ತದೆ, ವಿಕೋಲ ಹೋಗ್ತದೆ. ಸರ್ ನೀವು ಹೊರಗಡೆ ಒಂದು ಫೋಟೋ ಹಾಕಿದ್ದೀರಾ ಸ್ವಾಮಿದು, ಅದು ಎದಕ್ಕೆ ಹಾಕಿದ್ರೆ ಆ ಸ್ವಾಮಿಗಳ ಹೆಸರೇನು? ಅದು ಸ್ವಾಮಿಗಳು ಸಿರಿಗೆರೆ ಮಠ ಕೇಳಿದ್ರೆ, ತರಳಬಾಳು ಸಿರಿಗೆರೆ ಮಠ ಅಂತ. ದುರ್ಗದ ಹತ್ರ ದುರ್ಗದ ಹತ್ರ ಅಂದರೆ ಇಲ್ಲೇ ಭರಮಸಾಗರ ದಾಟಿದ ತಕ್ಷಣ ಒಬ್ಬನಕ್ತಳ್ಳಿ ಬೆಂಗಳೂರು ಕ್ರಾಸ್ ಅಂತಾರಲ್ಲ, ಅಲ್ಲಿ ತಕ್ಷಣ ಸಿರಿಗೆರೆ ಮಠ ಅದು. ಬಟ್ಟು ಅದು ಏನಪ್ಪ ಅಂದರೆ, ಸಪೋಸ್ ಯಾರಾಗಲಿ ಒಂದು ನಮ್ಮ ಸಮುದಾಯ ಅನ್ನೋದಕ್ಕಿಂತ ನಾವು ಪೀಠದಾರ ನಮ್ಮ ಮಠ ಅದು. ನಮ್ಮ ಮಠದಿಂದ ಭಕ್ತಿ ಮೇಲೆ, ನಮ್ಮ ಸ್ವಾಮಿಯವ್ರ ಭಕ್ತಿ. ಸಪೋಸ್ ನಿಮಗೆ ಯಾರು ನಿಮ್ಮ ಮಂದಿಯವ್ರು ಯಾವುದು ಅಂತ ಮಂದಿಯವ್ರ ಫೋಟೋ ಹಾಕ್ತೀರಿ ನೀವು, ಅದೇ ಥರ ನಾವು ನಮ್ಮ ಮಠ, ನಮ್ಮ ಸಮಾಜ, ಪೀಠ, ನಮ್ಮ ಗುರುಗಳು ಅಂತ ನಾವು ಹಾಕ್ಕೊಂತೀವಿ. ಅಷ್ಟು ಬಿಟ್ಟರೆ ಏನು. ಅಂದರೆ ಸರ್ ಇವಾಗ ಕಸ್ಟಮರ್ಸು ನಿಮ್ಮ ಕಡೆ ಯಾವ ಥರ ಇದು ಮಾಡ್ತಾರೆ ಅಂದರೆ, ಇವಾಗ ಪ್ರೈಸ್ ನೋಟ್ ಜ್ಯುವೆಲ್ಲರಿ ತಗೊಂಡು ಹೋಗ್ತಾರಾ, ಡಿಸೈನ್ ನೋಟ್ ತಗೊಂಡು ಹೋಗ್ತಾರಾ, ಯಾವ್ದ್ರ ಬೇಸ್ ಮೇಲೆ ಫಸ್ಟ್ ಪ್ರಿಫರೆನ್ಸ್ ಕಸ್ಟಮರ್ ಇರುತ್ತೆ? ಫಸ್ಟ್ ಪ್ರಿಫರೆನ್ಸ್ ಬರೋದು ಪ್ರೈಸ್. ಡಿಸೈನ್ ಯಾಕೆ ಇಲ್ಲ ಅಂದರೆ, ಅವ್ರು ಯಾವ ಡಿಸೈನ್ ಹಾಕ್ತಾರೋ ಎಲ್ಲದನ್ನೂ ಮಾಡ್ಕೊಡ್ತೀವಲ್ಲ ನಾವು. ಸಪೋಸ್ ನಮ್ಮ ಹತ್ರ ಅವ್ರು ನೋಡಿರೋ ಡಿಸೈನ್, ಅವ್ರಿಗೆ ಇಷ್ಟಪಟ್ಟ ಡಿಸೈನ್ ನಮ್ಮ ಅಂಗಡಿಯಲ್ಲಿ ಇಲ್ಲ ಅಂದ್ಕೊಳ್ಳಿ, ಕ್ಯಾಟ್ಲಾಕಲ್ಲಿ ತೋರಿಸ್ತೀವಿ, ಮೊಬೈಲಲ್ಲಿ ಫೋನಲ್ಲಿ ತೋರಿಸ್ತೀವಿ, ಗೂಗಲಲ್ಲಿ ಸರ್ಚ್ ಮಾಡಿ ತೋರಿಸ್ತೀವಿ. ಅಲ್ಲಾಂದ್ರೆ ಅವರೇ ತೊಗೊಂಬರ್ತಾರೆ, ಈ ಡಿಸೈನ್ ಬೇಕು ನಿಮ್ಮ ಅಂಗಡಿಯಲ್ಲೆಲ್ಲ ಮಾಡಿಕೊಡ್ತೀರಾ ಅಂತ. ನಮ್ಮ ಹತ್ರ ಡಿಸೈನ್ ಅವ್ರು ಹೇಳಿದ ಡಿಸೈನ್ ಇಲ್ಲ ಅಂದ್ರೂ ಆದ್ರೂ ನಮ್ಮ ಅಂಗಡಿ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಪ್ರೈಸ್. ಆಮೇಲೆ ಪ್ರೈಸ್ ಜೊತೆಗೆ ಕ್ವಾಲಿಟಿ ಬಂಗಾರ ಮೇನ್. ಕ್ವಾಲಿಟಿ ಬಂಗಾರ, ಪ್ರೈಸ್. ಒಳ್ಳೆ ಕ್ವಾಲಿಟಿ ಬಂಗಾರ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಅಂದ್ರೆ ಯಾರು ಇಷ್ಟಪಡಲ್ಲ? ಬಂದು ಆಟೋಮೆಟಿಕಲ್. ಸರ್ ನಿಮ್ಮ ಹತ್ರ ಗಟ್ಟಿ ಬಂಗಾರ ಕೊಡ್ತೀರಾ ಸರ್ ನೀವು ಕಸ್ಟಮರ್ಸಿಗೆ? ಕಸ್ಟಮರ್ಸಿಗೆ ಗಟ್ಟಿ ಬಂಗಾರ ನಾವು ಕೊಡಕ್ಕೆ ಬರೋಲ್ಲ. ಇದು ನಾವೇನಾದ್ರೂ ಐಟಮ್ ಏನು ಡಿಸೈನ್ಸ್ ಹೇಳ್ತಾರೆ, ಡಿಸೈನ್ ಮಾಡ್ಕೊಡ್ತೀವಿ. ನಾವು ಗಟ್ಟಿ ಬಂಗಾರ ಕೊಡೋದಿಲ್ಲ, ಇದನ್ನು ನಾವು ತೊಗೊಂಡಿರಲ್ಲ. ಅಂದರೆ ಸರ್ ನೀವು ಬಂಗಾರನ ಇಲ್ಲಿಂದ ತಗೊಂಬರ್ತೀರಾ? ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ನ ತಗೊಂಬರ್ತೀರಾ? ಹೋಲ್ಸೇಲ್ ಅಂತ ತಗೊಂಬರ್ತೀರಾ? ಯಾವ ಥರ ಗೋಲ್ಡ್ನ ತಗೊಂಡು ಬರ್ತೀರಾ ಸರ್? ಹೊರಗಡೆಯಿಂದ ತಗೊಂಬರ್ಕ್ ನಮಗೂ ಭಯ ಇರುತ್ತೆ. ತರ್ಬೋದು, ನಮಗೆಲ್ಲ ಇದೆ. ಹೊರಗಡೆಯಿಂದ ತರೋದು ಸುಲಭ ಇಲ್ಲ. ಕಳ್ಳರ ಕಾಟ ಆಗಿರ್ಬೋದು, ತಗೊಂಬರೋ ಸೇಫ್ಟಿ, ಜೀವ ಬೆದರಿಕೆ ನಮಗೆ ಇರುತ್ತೆ. ಹಾಗಾಗಿ ಇಲ್ಲೇ ದಾವಣಗೆರೆಯಲ್ಲಿ ಹೋಲ್ಸೇಲ್ ಅಂಗಡಿಗಳು ತುಂಬ ಇರೋದು. ಇಲ್ಲೇ ದಾವಣಗೆರೆಯಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಳ್ತೀವಿ. ಹೌದು ಸರ್. ಇವಾಗ ಗೋಲ್ಡ್ ರೇಟ್ ಫ್ಲಕ್ಚುಯೇಷನ್ ದಿನ ವ್ಯತ್ಯಾಸ ಆಗ್ತಾನೆ ಇರುತ್ತೆ ಸರ್, ಅದನ್ನು ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ? ಇವಾಗ ಈಗ ನಮಗೂ ಈ ಥರ ಈ ವರ್ಷ ಆದಂಗೆ ಗೋಲ್ಡ್ ರೇಟ್ ನಮಗೂ ನಿರೀಕ್ಷೆ ಇದ್ದಿಲ್ಲ. ಫಸ್ಟ್ ಟೈಮ್ ನಮಗೂ 4 ವರ್ಷದ ಅನುಭವ ಕಡಿಮೆ. ಅನುಭವಸ್ಥರು ನಾವು ಕೇಳ್ತೀವಲ್ಲ, ನಮ್ಮ ಕಲೆಕ್ಸ್ ಸ್ನೇಹಿತರೆಲ್ಲ ಬೇರೆ ಅಂಗಡಿಯವ್ರು ಕೇಳ್ತೀವಲ್ಲ, ನಮಗೂ ಗೊತ್ತಿಲ್ಲಪ್ಪ ಇಷ್ಟು ವರ್ಷದಲ್ಲಿ ಈ ಥರ ಆಗುತ್ತೆ. ಒಂದೇನೋ ಸ್ವಲ್ಪ ಮಟ್ಟಿಗೆ ಆಗಿ ನಿಂತ್ಕೊಳ್ಳೋದು ಅಷ್ಟಕ್ಕೆ, ಮತ್ತು ಮುಂದಿನ ವರ್ಷ ಇಷ್ಟಾಗಿ ಅಲ್ಲಿಗೆ ನಿಂತ್ಕೊಳ್ಳೋದು, ಈ ಥರ ಆಗ್ತಿತ್ತು. ಈ ಥರ ಏರುಪೇರು ನಾವು ನೋಡಿಲ್ಲ ಅಂತ ಅವರು ಎಕ್ಸ್ಪೀರಿಯನ್ಸ್ ಇರೋ ಅಂಗಡಿಗಳವರು ಹೇಳ್ತಾ ಇದ್ದಾರೆ. ಅವರೇ ಹಂಗೆ ಹೇಳ್ತಿದ್ದಾರೆ. ನಮಗಿನ್ನೂ ಹೊಸ ಅನುಭವ ಇದು. ಬಟ್ ತುಂಬ ತೊಂದರೆ ಆಗಿದೆ. ಎಷ್ಟು ತೊಂದರೆ ಆಗಿದೆ ಅಂದರೆ, ತುಂಬ ಲಾಸ್ ಅನುಭವಿಸ್ತಾ ಇದ್ದೀವಿ. ಹೆಂಗೆ ಲಾಸ್ ಅನುಭವಿಸ್ತಾ ಇದ್ದೀವಿ ಅಂದರೆ, ಈಗ ಸಪೋಸ್ ನಿಮ್ಮನ್ನೇ ಉದಾಹರಣೆ ತಗೊಳ್ಳಿ. ಒಂದು ಮದುವೆ ಇರುತ್ತೆ, ಒಂದು 10 ಲಕ್ಷದ ಆರ್ಡರ್ ಹಾಕ್ತೀರಾ, 1 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತೀರ. ನಾವೇನು ಹಿಂಗೆ ಇರುತ್ತೆ ಬಿಡು ಅಂದ್ಕೊಂಡು ನಾನೇನು ಮಾಡಿದೆ, 1 ಲಕ್ಷ ಅಡ್ವಾನ್ಸ್ ತಗೊಂಡು ಆರ್ಡರ್ ತೊಗೊಂಡೆ. ಏಕ್ದಮ್ ರೇಟ್ ಆಯಿತು. ರೇಟ್ ಆದ ತಕ್ಷಣ ಹೆಂಗಾಗುತ್ತೆ ಅಂದರೆ, ನೀವು 1 ಲಕ್ಷ ಅಡ್ವಾನ್ಸ್ ಕೊಟ್ಟು ನಾವು ಸ್ಲಿಪ್ ಕೊಟ್ಟಿರ್ತೀವಲ್ಲ, ಅದೇ ರೇಟಿಗೆ ಕೊಡಲೇಬೇಕು ನಾವು. ನೀವು ಕೊಡಲಿಲ್ಲ ಅಂದರೆ ನೀವು ನಮಗೆ ಸಂಬಂಧ ಇಲ್ಲಪ್ಪ, ರೇಟ್ ಜಂಪ್ ಇರೋ, ನಾವು ಅಡ್ವಾನ್ಸ್ ಕೊಟ್ಟು ಹೇಳಿದ್ನಲ್ಲ ಅಂತ ನೀವು ಕೇಳ್ತೀರಾ. ನಾವು ಕೊಡಲೇಬೇಕಾಗುತ್ತೆ. ಕೊಟ್ಟಿದ್ದೀನಿ. ಕೊಟ್ಟಾಗ ಕೈಲಿಂದ ಹಾಕಿ ಲಾಸನ್ನು ನೋಡಿ, ಬಂಗಾರದಂಗೆ ಇಟ್ಟ ತಕ್ಷಣ ಎಲ್ಲ ಸಖತ್ ಅಂತಾರೆ, ಲಾಭ ಅಂತಾರೆ. ಲಾಭ ನಷ್ಟನೂ ಅಷ್ಟೇ ಇರುತ್ತೆ. ಬಟ್ ರೇಟ್ ವೇರಿಯೇಷನ್ನಾಗಿ ಈ ಥರ ನಷ್ಟ, ಇಲ್ಲಾಂದ್ರೆ ಏನು ಸಮಸ್ಯೆ ಏನಿದ್ದಿಲ್ಲ. ಮತ್ತು ಈಗಾದರೂ ನಾವು ಮಾತಿ ತಪ್ಪಾರ್ದಲ್ಲ. ಇವತ್ತು ಮಾತಿ ತಪ್ಪಿ ನಾನು ನಿಮಗೆ ಉಲ್ಟಾ ನಿಮ್ದು 1 ಲಕ್ಷ ವಾಪಸ್ ತಗೊಂಡೋಗಿ ಹೌದಲ್ವಾ? ಹಂಗಾಗಿ ನೇಮ್ ಕಳ್ಕೊಳೋದು ಬೇಡ. ಬೆಳೆಸ್ತಾ ಇರೋದೇ ನೀವು ನನ್ನ. ನಾನು ನಿಮಗೆ ಕೊಡ್ಲಿಲ್ಲ ಅಂದ್ರೆ ನಮ್ಮ ತುಳಿಯೋದು ನೀವೇ. ಎಷ್ಟು ಬೆಳೆಸಿದ್ರು ಅಷ್ಟೇ ಕೆಳಗಿಳಿಸೋದು ನೀವೇ. ಯಾಕೆ ನೋಡೋಣ, ದೇವ್ರಿದ್ದಾನೆ. ಇವತ್ತು ರೇಟಿಂಗ್ ಜಂಪ್ ಆಗಿದ ತಕ್ಷಣ ಹಿಂಗೆ ಇರಲ್ಲ. ಇವತ್ತು ಲಾಸ್ ಆದ ತಕ್ಷಣ ಲಾಸ್ ಹಾಕ್ಕೊಂತಾನೆ ಇರಲ್ಲ. ಲಾಸು ಲಾಭ ಎರಡೂ ಇದ್ದಿದ್ದೆ. ಯಾಕೆ ನಮ್ದು ಒಂದೇ ಯಾಕೆ ತೊಗೊಂತೀರ ಲಾಸ್ ಅಂತ? ರೈತನಿಗೆ ಲಾಸ್ ಆಗಲ್ವ? ಎಷ್ಟೋ ಸಲ ರೈತರು ಹಾಕಿರೋ ಬೀಜ ಗೊಬ್ಬರ ಬಂಡವಾಳ ಸಮೇತನೂ ಬರಲ್ಲ. ಹಂಗಂತ ರೈತ ಮತ್ತೆ ನೆಕ್ಸ್ಟ್ ಇಯರು ಮೆಕ್ಕೆಜೋಳ ಹಾಕೋದು, ಅವನೇನೇ ತರಕಾರಿ ಆಗಲಿ, ಮೆಕ್ಕೆಜೋಳ ಆಗಲಿ, ಏನೇ ಪೈರು ಬೆಳಿತಾನ, ನಾಲ್ಕದು ಬಿಟ್ಟಿಲ್ಲ ತಾನೆ. ಅವನಿಗೆ ಛಲ ಇದೆ ತಾನೆ. ಇವತ್ತಲ್ಲ ನಾಳೆ ಭೂಮಿ ತಾಯಿ ಬಂಜೆಲ್ಲ ಕೊಡ್ತಾಳೆ, ನಾವು ಮುಂದುವರಿಬೇಕು, ಬೆಳಿಬೇಕು. ಓದ್ಸಲ ಲಾಸ್ ಆಗಿತ್ತು, ಈ ಸರಿ ಮಾಡೋದೇ ಬೇಡ ಅಂತ ಯಾರೋ ಒಕ್ಕಲ್ತನ ಮಾಡೋದು ಬಿಟ್ಟಾರ. ಅವರೆಲ್ಲ ಒಕ್ಕಲ್ತನ ಮಾಡೋದು ಬಿಟ್ಟರೆ ನಾವೇನು ಉಣ್ಬೇಕಿತ್ತು? ಬಿಟ್ಟಿಲ್ಲ ತಾನೆ. ಸೇಮ್ ನಾವು
ಅವ್ರದ್ದೇ. ನಾವು ಅವ್ರ ರೈತರ ಮತ್ತು ಅವ್ರಿಗೂ ಲಾಸ್ ಆಗಿದೆ. ಅವ್ರು ಹೆಂಗೆ ಅನುಭವಿಸಿ ಮುಂದೋಗಿದ್ರೆ ಇವತ್ತು ಪಾಡಾಗ್ತಾ ಇದಾರೆ. ನಾವು ಮುಂದೆ ಹೋಗ್ಬೇಕು. ಲಾಭ ಅದೇ ಆಗುತ್ತೆ. ಬರೀ ಲಾಸ್ ಆಯ್ತು ಅಂತಂತಾನೆ ಹೋಗ್ಬಾರ್ದು. ಲಾಭ ಆಗುತ್ತೆ. ದೇವ್ರು ಏರುಪೇರು ಎಲ್ಲಾನು ಮಾಡ್ತಾನೆ. ಒಂದ್ ಲೆಕ್ಕ ಹಂಗೆ ಮಾಡೋದೇ ಕರೆಕ್ಟ್. ಪೂರ್ತಿ ಲಾಭನೇ ಕೊಟ್ಟು ನಾವು ಚೆನ್ನಾಗಿ ನಾವು ಯಾರ ಮಾತು ಕೇಳ್ತಿದ್ವಿ ಅಲ್ವಾ? ಲಾಭ ಇದ್ದಾಗ ನಾವು ದೇವ್ರನ್ನ ನೆನೆಸ್ತೀವಿ. ನೀನು ಇದೆಯಪ್ಪ ಕಾಪಾಡಪ್ಪ ನಮ್ಮ ಮಾತು ಕೇಳ್ಕೊಂತೀವಿ. ಬರೇ ಲಾಭನೇ ಕೊಟ್ಟಾಗಿದ್ರೆ ನಾವು ದೇವ್ರನ್ನೇ ಕೇಳ್ತಿದ್ದಿಲ್ಲ. ದೇವ್ರು ನೆನೆಸ್ತಾ ಇದ್ದೀವಿ, ಎಲ್ಲಿ ನನ್ನ ದೇವರು ಅಂತಿದ್ವಿ ಅಲ್ವಾ? ಈಗ ಇದು ಎಲ್ಲಿದೆಯಪ್ಪ ಅಂತ ಕೇಳ್ತಿದ್ವಿ. ಯಾಕಂದ್ರೆ ಲಾಭ ಕೊಡ್ತಾ ಇರೋದಕ್ಕೆ. ಎಲ್ಲದೂ ಬೇಕು ಮನುಷ್ಯನಿಗೆ. ಇನ್ನೊಂದು ನೆಕ್ಸ್ಟ್ ಯುಗಾದಿ ಬಂತು. ಬೇವು ಬೆಲ್ಲ ಅಂತ ಯಾಕೆ ಬಿಡ್ತಾರೆ? ಕೈ ಸಿಹಿ ಎರಡೂ ಬೇಕಲ್ವಾ? ಹಂಗೆ ಲಾಭ ಲಾಸು ನಷ್ಟ ಎಲ್ಲದೂ ಇರಬೇಕು. ಹಂಗಿದ್ದಾಗ ಈ ಏಳು ಬೀಳು ಇದ್ದಾಗ ಮನುಷ್ಯ ಉದ್ಧಾರ ಆಗ ಸಾಧ್ಯ. ಬರೀ ಹೇಳ್ಕೊಂತ ಹೋದ್ರೂ ಕಷ್ಟ, ಬರೀ ಬಿದ್ಕೊಂತ ಹೋದ್ರೂ ಕಷ್ಟ. ದೇವರು ಎರಡನ್ನೂ ನಡೆಸ್ಕೊಡ್ತಾನೆ ಎಲ್ಲರಿಗೂ ಸಮಾನ. ಸರ್ ನಿಮ್ಮ ಹತ್ರ ಯಾವ ಥರ ಕಸ್ಟಮರ್ಸ್ ಬರ್ತಾರೆ ಅಂದರೆ ಇವಾಗ ಮದುವೆಗೋಸ್ಕರ ರಾಶಿ ತಗೊಳಕ್ಕೆ ಬರ್ತಾರೆ, ಗಿಫ್ಟ್ಗೋಸ್ಕರ ಬರ್ತಾರೆ, ಮತ್ತು ಇವಾಗ ಗೋಲ್ಡ್ ಎಕ್ಸ್ಚೇಂಜ್ ಮಾಡೋಕ್ಕೆ ಬರ್ತಾರಲ್ಲ ಆ ಥರ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಸರ್ ನಿಮ್ಮ ಹತ್ರ? ಈಗ ಸೀಸನ್ ವೈಸ್ಗಳು ಈಗೆಲ್ಲ ಮದುವೆ ಸೀಸನ್ಗಳು ಈಗ ಜಾಸ್ತಿ ಹೆಚ್ಚಿಂದ ಬರೋದು ಮದುವೆ. ಮದುವೆ ಜೊತೆಗೆ ಈಗ ಒಬ್ರದ್ದು ಮದುವೆ ಆಗುತ್ತೆ ಅಂದರೆ ಮದುವೆಗೆ ಹಾಕಕ್ಕೆ ಬರ್ತಾರೆ. ಈ ಮದುವೆಗೆ ಹಾಕಕ್ಕೆ ಬಂದ ತಕ್ಷಣ ಅವ್ರ ರಿಲೇಷನ್ ಇರ್ತಾರಲ್ಲ, ಇವಾಗ ಮದುವೆಗೆ ಹಾಕಕ್ಕೆ ಬಂದಿದ್ರ ನಿಮ್ಮ ಅಂಗಡಿಗೆ ಬಂದಿದ್ರ ಮತ್ತು ಅವರಿಗೆ ಗಿಫ್ಟ್ ಕೊಡಕ್ಕೆ ಬಂದಿದ್ವಿ ಅಂತ ಅವರು ಬರ್ತಾರೆ. ವಿಕೋಲ್ ಒಂಥರ ಇದು ಹೆಂಗೆ ಅಂದರೆ ಸಪೋಸ್ ಮನುಷ್ಯನಿಗೆ ಇವೆಲ್ಲ ಈಗ ಇವತ್ತು ಮದುವೆ ಅನ್ನೋದಕ್ಕಿಂತ ನೋಡಿ ಆ ಮದುವೆ ಇದೆ, ನಾ ಮದುವೆಗೆ ನನ್ನೆಲ್ಲರೂ ಪಿಂಡ ಮಾಡಿದ್ರು ಸಲ ಆ ಮದುವೆಗೆ ನಾನು ಒಳ್ಳೆ ಸ್ಟ್ಯಾಂಡರ್ಡ್ ಹಾಕ್ಕೊಂಡು ಹೋಗ್ಬೇಕು ಅಂತ ಫ್ಯಾನ್ಸಿಗೂ ನಾನು ಸ್ಟೈಲ್ ಮಾಡಬೇಕು, ಎಲ್ಲರದಂಗೂ ನನಗೂ ಬಂಗಾರ ಬೇಕು ಅನ್ನೋರು ಬರ್ತಾರೆ, ಗಿಫ್ಟ್ ಕೊಡೋರು ಬರ್ತಾರೆ, ಮದುವೆಗೆ ಅಂತ ಬರ್ತಾರೆ. ಇದಂದ್ರೆ ಯಾವ ಥರ ಇದ್ದಂಗೆ ಇದೆ ಅಂದರೆ ಮನುಷ್ಯನಿಗೆ ಎರಡು ಕಾಲು ಇದ್ದಂಗೆ, ಒಂದು ಕಾಲು ಹೋಗಿ ಮ್ಯಾಗ ಇನ್ನೊಂದು ಕಾಲು ಹಿಂದ್ಗಡೆ ಬರಲೇಬೇಕು, ಮತ್ತೊಂದು ಕಾಲು ಹೋಗಿ ಮ್ಯಾಗ ಹಿಂದ್ಗಡೆ ಬರಲೇಬೇಕು. ಆ ಥರ ಇದ್ದಂಗೆ ಚೈನ್ ಲಿಂಕ್ ಇದಲ್ಲ ಎಲ್ಲ. ಬರೀ ಮದುವೆಗೆ ಅಂತ ಬರ್ತಾರೆ ಅಂತಲೇ ಹೇಳೋಕ್ಕ ಎಲ್ಲಾದರೂ ಸಮೋಗೆ ಬರ್ತಾರೆ. ಮದುವೆಗೆ ಅಂತಲೂ ಬರ್ತಾರೆ, ಫ್ಯಾನ್ಸಿಗೆ ಅಂತಲೂ ಬರ್ತಾರೆ, ಗಿಫ್ಟ್ ಕೊಡೋಕ್ಕಂತ ಬರ್ತಾರೆ, ನಾವು ಸ್ಟೈಲ್ ಮಾಡೋಕ್ಕಂತಲೂ ಬರ್ತಾರೆ. ದುಡ್ಡು ಭಾಳ ಇದ್ದಾವೆ, ದುಡ್ಡಿದ್ರೆ ಇರಲ್ಲ, ವೇಸ್ಟ್ ಆಗುತ್ತೆ, ಬಂಗಾರಕ್ಕೆ ಹಾಕಿದ್ರೆ ಮೋಸ ಇಲ್ಲ, ವೇಸ್ಟ್ ಆಗಲ್ಲ, ಈ ಥರನೂ ಬಂಗಾರ ಹಾಕಿದ್ರೆ ಆಮೇಲೆ ನಮಗೆ ಕಷ್ಟಕ್ಕೆ ಬರುತ್ತೆ ಮಾಡಿಸಿಟ್ಕೊಳ್ಳೋಣ ಹಂಗೂ ಬರ್ತಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಹೆಂಗಂದ್ರೆ ನಾವು ಹಾಕೊಂಡ್ತಿದ್ರೆ ಕಷ್ಟಕ್ಕೆ ಬರುತ್ತೆ ಅಂತ ಜೋಡಿಸ್ಕೊಂಡ್ರೆ ಜಾಸ್ತಿ ಜನ. ಇತ್ತೀಚೆಗೆ ದಿನದಲ್ಲಿ ದೊಡ್ಡವರಲ್ಲ, ಮಿಡ್ಲ್ ಕ್ಲಾಸ್ ಜನ ಎಲ್ಲ ನಮಗೆ ಕಷ್ಟ ಅಂತ ಬಂದರೆ ನಮಗೆ ಯಾರೂ ದುಡ್ಡು ಕೊಡಲ್ಲ. ಅದೇ ಬಂಗಾರ ಈಗ ಸ್ವಲ್ಪ ಕಷ್ಟ ಇದ್ದಾಗ ನಾನು ಬಂಗಾರ ಮಾಡಿಸ್ಕೊಂಡ್ಬಿಟ್ರೆ ಯಾರು ಕೇಳೋದೇ ಬೇಡ. ನಾವು ಬ್ಯಾಂಕಲ್ಲಿ ಹೋಗಿ ಅಡೆ ಇಟ್ಟರೆ ಎಲ್ಲಾದ್ರೂ ಅಡೆ ಇಟ್ಟರೆ ಇಮಿಡಿಯೇಟ್ಲಿ ನಮಗೆ ದುಡ್ಡು ಸಿಗುತ್ತೆ, ಯಾರನ್ನೂ ಕೇಳೋ ಅಂಥದ್ದು ಬೇಡ. ಈ ಕಷ್ಟಕ್ಕೆ ಅಂತ ಆದರೆ ಯಾರು ಏಕ್ದಮ್ ಆಗಲ್ಲ, ಇಮಿಡಿಯೇಟ್ಲಿ ನಮಗೆ ಯಾರು ಕಷ್ಟಕ್ಕೆ ಬರಲ್ಲ. ಬಂಗಾರ ಇತ್ತು ಅಂದರೆ ಅದು ಕಷ್ಟಕ್ಕಾಗುತ್ತೆ. ಈ ಥರ ಮೆಂಟಾಲಿಟಿ ಅವರು ಮಿಡ್ಲ್ ಕ್ಲಾಸ್ನವ್ರಿಗೆ ಭಾಳ ಬರುತ್ತೆ. ಯಾಕಂದರೆ ಪಾಪ ಕಷ್ಟ ಇದ್ದಾಗ ಆಗದೇ ಅವ್ರಿಗೆ ಬಂಗಾರ ಒಳ್ಳೇದಿದೆ. ಇದು ಬಂಗಾರ ಏನು ಕೆಟ್ಟದ್ದಲ್ಲ, ಭಾಳ ಒಳ್ಳೇದು. ಇವಾಗ ಸರ್ ಯಾರಾದರೂ ಬಂಗಾರ ನಿಮ್ಮ ಹತ್ರ ಮಾರಕ್ಕೆ ಬಂದರೆ ಅದನ್ನು ಹೆಂಗೆ ನೀವು ಟೆಸ್ಟ್ ಮಾಡಿ ಗೋಲ್ಡ್ ಅಂತ ಕನ್ಫರ್ಮ್ ಮಾಡ್ಕೊತೀರಾ? ನಾವು ಅದ್ರ ಪ್ರೊಸೀಜರ್ ಗೊತ್ತಾಯ್ತು. ನಮ್ಮದು ಒಂದು ಮೆಥಡ್ ಇರುತ್ತೆ, ಒಂದು ಲಿಕ್ವಿಡ್ ಇರುತ್ತೆ, ಹಾಕ್ತೀವಿ, ಬಂಗಾರ ಹೋದಲ್ಲ ಅಂತ ನೋಡ್ತೀವಿ, ಒಂದು ಕಲ್ಲು ಇರುತ್ತೆ, ತೇರು ನೋಡ್ತೀವಿ. ಇದೆಲ್ಲದ್ರ ಜೊತೆಗೆ ಇದನ್ನೆಲ್ಲ ಮಾಡಿ ನಮಗೆ ನಾವೇ ಡಿಸೈಡ್ ತಗೊಂಡು ಒಬ್ಬ ಕಸ್ಟಮರಿಗೆ ಅನ್ಯಾಯ ಆಗಬಾರ್ದು ಒಂದು ಟೆಸ್ಟಿಂಗ್ ಮಿಷಿನ್ಗಳಿದಾವೆ. ಟೆಸ್ಟಿಂಗ್ ಮಿಷಿನಿಗೆ ಕಳಿಸ್ತೀವಿ. ಅಲ್ಲಿ ಆ ಟೆಸ್ಟಿಂಗ್ ಏನು ಪರ್ಸೆಂಟೇಜ್ ಇದೆ ಅಂತ ಗೊತ್ತಾಗುತ್ತೆ. ಆ ಪರ್ಸೆಂಟೇಜಿಗೆ ಇವತ್ತಿನ ರೇಟ್ ಏನಿದೆ, ಅದು 916 ಇದೆ, 916 ರೇಟೇ ಕೊಡ್ತೀನಿ. 84 ಇದ್ರೆ 84 ಕೊಡ್ತೀನಿ, 75 ಇದ್ರೆ 75 ರೇಟೇ ಕೊಡ್ತೀನಿ. ಈ ಥರ ಟೆಸ್ಟಿಂಗ್ ಹಾಕ್ಸಿ ಅದೇನು ಟೆಸ್ಟಿಂಗ್ ಇದೆಯಾ ಅದನ್ನು ಕೊಡ್ತೀನಿ. ಹಂಗೆ ನಾವು ಅಂದಾಜ್ ಮೇಲೆ ಮಾಡ್ಕೊಂಡು ಇದು ಮಾಡಿದ್ರೆ ಕಸ್ಟಮರ್ಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯ ಮಾಡೋದು ನಮಗೆ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಲೈವಾಗಿ ಅವ್ರು ಕುಂದಿರಿಸಿ ಟೆಸ್ಟಿಂಗ್ ಹೋಗಿ ಟೆಸ್ಟಿಂಗ್ ಹಾಕ್ಸಿ ಅದು ನೋಡಿ ಆಮೇಲೆ ಅದಕ್ಕಿಂತ ಮೇಲೆ ಅವರಲ್ಲೂ ಬಿಲ್ ಇರುತ್ತೆ, ಬಿಲ್ಲಲ್ಲೂ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಅಂಗಡಿ ಬಿಲ್ಲಲ್ಲಿ ಕೊಟ್ಟಿರ್ತಾರೆ ಏನಿದೆ ಅದ್ರ ಮೇಲೆ ಏನಕ್ಕೆ ಬೇಕು ಅಂತ ನಾವು ಟೆಸ್ಟಿಂಗ್ ಹಾಕ್ಸ್ತೀವಿ. ಟೆಸ್ಟಿಂಗ್ ಹಾಕ್ಸಿ ರೈತನಿಗೆ ಮೋಸ ಆಗದಂಗೆ, ಕಸ್ಟಮರಿಗೆ ರೈತರು ಜಾಸ್ತಿ ಬರೋದು ಹಂಗಾಗಿ ಹೇಳ್ತಾರೆ ರೈತರು ಅಂತ, ಕಸ್ಟಮರಿಗೆ ತೊಂದರೆ ಆಗದಂಗೆ ಅವನಿಗೆ ಏನು ಯೋಗ್ಯ ಬೆಲೆ ಬೇರಬೇಕು ಆ ಬೆಲೆನ ಕೊಡ್ತಾಯಿದ್ದೀನಿ. ಮತ್ತು ನಿಮ್ಮ ಹತ್ರ EMI ಸ್ಕೀಮ್ಸ್ ಇದೆಯಾ ಸರ್? EMI ಬಂಗಾರದ ಅಂಗಡಿಯಲ್ಲಿ ಕಷ್ಟ ರೀ, EMI ಸ್ಕೀಮ್ ಇಲ್ಲಿ ಇರಲ್ಲ. ಬಟ್ ಏನಪ್ಪ ನಮಗೆ ಗೊತ್ತಿರೋ ಅಂತಾರೆ ಆಲ್ಮೋಸ್ಟ್ ಎಲ್ಲ ಬರೋರು ಚಿಕ್ಕಮ್ಮ ದೊಡ್ಡಪ್ಪ ಮಾವ ಬಂದು ಒಳಗೆ ಇವರು ಹೆಚ್ಚಿಂದ ಬರ್ತಾ ಇರ್ತಾರೆ. ಇಲ್ಲ ಅವ್ರು ಬರಲಿಲ್ಲ ಅಂದ್ರೆ ಅವ್ರು ನಮ್ಗೆ ಯಾರ ರಿಲೇಟಿವ್ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಕೊಡಪ್ಪ ನಾನು ಗ್ಯಾರಂಟಿ ಅನ್ನೋ ಅಂತರಿಗೆ ಏನೋ ಅವರು ಕಷ್ಟ ಮದುವೆ ಮಾಡ್ಕೊತಿರ್ತಾರೆ. ಒಬ್ಬ ಮದುವೆ ಒಂದು ಹೆಣ್ಣು ಎತ್ತರದ ನೋವು ಏನು ಅಂತ ನಾವು ತಿಳ್ಕೊಂಡಿದ್ದೀವಿ, ಗೊತ್ತಿದೆ ಆ ನೋವು ಏನು ಅಂತ ಗೊತ್ತಿದೆ. ಯಾರಾದ್ರೂ ಜಾಮೀನಾದರೆ ಹೇಳಿದೆ ಗೊತ್ತಿರೋದು ಹೇಳಿದರೆ, ಯಾಕಂದರೆ ಹಂಗೆ ಕೊಡ್ಬಾರ್ದು ಅಂತಲ್ಲ, ತೊಗೊಂಡು ಹೋದ್ರೆ ತಿರುಗೂ ನೋಡಲ್ಲ ಅಂತ ಜನನೂ ಇದ್ದಾರೆ. ಎಲ್ಲರೂ ಹಂಗಿದ್ದಾರೆ ಅಂತ ಹೇಳಲ್ಲ ನಾನು. ಒಂದು 10% ಕೆಟ್ಟರ್ ಇರ್ತಾರೆ, ಇನ್ನು 90% ಅವ್ರು ಕೆಟ್ಟರಿಂದ ತೊಂದರೆ ಆಗ್ತೈತೆ. 90% ಹಂಗಂತ ನಾವು ಎಲ್ಲರನ್ನೂ ಕೆಟ್ಟರು ಅಂತಲೂ ಭಾವಿಸೋಕ್ಕಾಗಲ್ಲ, ಹಂಗಂತ ಎಲ್ಲರನ್ನೂ ಒಳ್ಳೆಯವ್ರನ್ನೂ ಅಂತಲೂ ಭಾವಿಸೋಕ್ಕಾಗಲ್ಲ. ನೋಡ್ತೀವಿ ಗೊತ್ತಾಗುತ್ತೆ, ಒಳ್ಳೆಯವರು ಅನಿಸಿದ್ರೆ ನಾವು EMI ಕೊಟ್ಟಿದ್ದೀವಿ. ಸ್ವಲ್ಪ ಕಷ್ಟ ಇದೆಪ್ಪ ಮದುವೆಗೆಲ್ಲ ಹಾಕಿದ್ದೆ ಈಗ ಕೊಟ್ಟಿದ್ದೀನಿ, 3/4% 1/4% ಇದೆ. ಮದುವೆ ಮುಗಿದು ಒಂದು 2-3 ತಿಂಗಳು ಆಮೇಲೆ ಕೊಡ್ತೀನಪ್ಪ, ಅಲ್ಲಿ ಯಾವುದೋ ಬೆಳೆ ಬರೋದೈತೆ ಬಂದ ತಕ್ಷಣ ಕೊಡ್ತೀನಪ್ಪ ಅನ್ನೋರಿದ್ದಾರೆ. ಅಲ್ಲಿ ನಮಗೂ ಮಾನವೀಯತೆ ಬರ್ತದೆ.
ಗೊತ್ತಿರೋ ಅಂತಾರೆ, ಎಲ್ಲರೂ ಗೊತ್ತಿಲ್ದವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ನಮಗೆ ಅವ್ರಿಗೆ ಮುಖ ಪರಿಚಯ ಇದ್ದು ನಮ್ಮ ರಿಲೇಟಿವ್ ಆಗಿರ್ತಾರೆ, ಮುಖ ಪರಿಚಯ ಇತ್ತು, ಗೊತ್ತಿರ್ತಾರೆ, ವ್ಯಕ್ತಿ ಒಳ್ಳೆಯವರು ಕೊಡ್ತಾರೆ ಅನ್ನೋ ನಮಗೆ ಗೊತ್ತಿರೋ ಅಂತಾರಿದ್ರೆ ಕೊಡಲೇಬೇಕಾಗ್ತದೆ EMI ಅಂತೇಳಿ ಕೊಡ್ತೀವಿ. ಸರ್ ಇವಾಗ ಕಸ್ಟಮರ್ಸ್ ಜ್ಯುವೆಲ್ಲರ್ಸ್ ತಗೊಂಡೋಗಿರ್ತಾರೆ, ಅವ್ರಿಗೆ ಡಿಸೈನ್ ಇಷ್ಟ ಆಗಲಿಲ್ಲ, ಏನೋ ಡ್ಯಾಮೇಜ್ ಬಂತು ಅಂತ ನಿಮಗೆ ವಾಪಸ್ ತಂದುಕೊಟ್ರೆ ಅವ್ರು ನಿಮಗೆ ದುಡ್ಡು ವಾಪಸ್ ಕೇಳ್ತಾರೆ, ಅವಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಸರ್? ಅಂದರೆ ನಾವು ಕಸ್ಟಮರ್ ಬಂದಾಗ ಡಿಸೈನ್ ಇಷ್ಟ ಆಗಲಿಲ್ಲ ಅಂತ ವಾಪಸ್ ಕೊಟ್ಟರೆ ಇಸ್ಕೊಳ್ಳಲ್ಲ. ಯಾಕಪ್ಪ ಅಂದರೆ ಯಾಕೆ ಇಸ್ಕೊಳ್ಳಲ್ಲ ಅಂದರೆ ಫಸ್ಟ್ ಅವ್ರನ್ನ ಹೊಂದಿಸ್ಕೊಂಡು ನಿಮಗೆ ಯಾವ ಡಿಸೈನ್ ಇಷ್ಟ ನೋಡಿ ಅಂತ ಫಸ್ಟ್ ನಾವು ತೋರಿಸಿರ್ತೀವಿ. 10 ಸಲ ತೋರಿಸ್ತೀವಿ, ಇದು ಬೇಕಾ ಬೇಡ ಅಂದರೆ ಇನ್ನೂ ಯೋಚನೆ ಮಾಡಿ ನಾನು ಅದಕ್ಕೆ ಕ್ಲೀನಾಗಿ ಉದಾಹರಣೆ ಕೊಡ್ತೀನಿ. ಇವತ್ತು ಅಕ್ಕ ಇದು ಬಂಗಾರ 1-2 ರೂಪಾಯಿದಲ್ಲ, ಉದಾಹರಣೆ ನಿಮಗೊಂದು ಕೊಡ್ತೀನಿ ಅಕ್ಕ. 1,000 ರೂಪಾಯಿ ಕೊಟ್ಟು ಸೀರೆ ತರಕ್ಕೆ ಎಷ್ಟು ಅಂಗಡಿ ಸುತ್ತರಿತೀರಕ್ಕ ನೀವು? ಕಡಿಮೆ ಅಂದರೆ 10 ಅಂಗಡಿ ನೋಡ್ತೀರಕ್ಕ, ಬೇಡಪ್ಪ ಅಂದರೆ 5 ಅಂಗಡಿನ ನೋಡ್ತೀರಿ. 5 ಅಂಗಡಿ ನೋಡಿ 1,000 ರೂಪಾಯಿ ಸೀರೆ ಅಕ್ಕ. 5 ಅಂಗಡಿನ ಬೆಳಗ್ಗಿಂದ ಸಂಜೆವರೆಗೆ ನೋಡಿ ಎಲ್ಲ ರಿಜೆಕ್ಟ್ ಮಾಡಿ ಲಾಸ್ಟಿಗೆ ಒಂದು ಅಂಗಡಿಯಲ್ಲಿ 6ನೇ ಅಂಗಡಿ ತೊಗೊತೀರ. 6ನೇ ಅಂಗಡಿ ತೊಗೊಂಡು 4 ದಿನ ಹೋಗ್ತೀರಾ, ನಿಮಗೆ ಇಷ್ಟ ಆಗಿರೋದಕ್ಕೆ ತೊಗೊಂಡೋಗಿರ್ತೀರ. ಮತ್ತು ಬೇರೆಯವರಿಗೆಲ್ಲ ತೋರಿಸಿ ಯಾರೊಬ್ಬರು ಹೇಗೆ ಹಂಗೆಲ್ಲ ಹಿಂಗೆಲ್ಲ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ, ಮತ್ತೆ ವಾಪಸ್ ಬರ್ತೀರಾ. ವಾಪಸ್ ಬಂದು ಆ ಸೀರೆ ಎಕ್ಸ್ಚೇಂಜ್ ಮಾಡ್ತೀರಾ. 1,000 ರೂಪಾಯಿ ಕೊಟ್ಟು ಸೀರೆ ತೊಗೊಳಕ್ಕೆ 5-6 ಅಂಗಡಿ ನೋಡ್ತೀರ. ಇದು ಬಂಗಾರ, ಲಕ್ಷಾನು ಗಂಟಲೆ ಆಗುತ್ತೆ. ಅವಸರ ಮಾಡ್ಕೋಬೇಡಿ, ನಿಧಾನಕ್ಕೆ ನೋಡಿ ಅಂತ ಫಸ್ಟ್ ಅವ್ರಿಗೆ ಮಾರ್ಜಿನ್ ಕೊಡ್ತೀವಿ. ಸಮಾಧಾನ, ನಮಗೆ ಗಡಗಡ ಬಂದರು ಗಿರಕಿ ತೊಗೋಬೇಕು ಕಳಿಸ್ಬೇಕು ಅನ್ನೋದಿಲ್ಲ. ದಿನಕ್ಕೆ ದಿನಕ್ಕೆ ಒಳ್ಳೆ ನೀಟಾಗಿ ಚೆನ್ನಾಗಿ ಒಳ್ಳೆ ಸರ್ವಿಸ್ ಕೊಟ್ಟು ಅತ್ತೆ ಗಿರಿಯಕ್ಕೆ ಬರಲಿ. ನಮಗೆ 100 ಗಿರಿಯಕ್ಕೆ ಬರಬೇಕು ಅನ್ನೋದಕ್ಕಿಂತ ಅತ್ತೆ ಗಿರಿಯಕ್ಕೆ ಬರ್ರಿ. ಅವ್ರಿಗೆ ಸಮಾಧಾನದಾಗೆ ಹೇಳಿ, ಈ ಡಿಸೈನ್ ಇಷ್ಟ ಆಗೈತಾ, ನಿಮಗೆ ಇಷ್ಟನಾ ಅಕ್ಕ, ನಿಮಗೆ ಇಷ್ಟ ಆದಷ್ಟೇ ಒಪ್ಕೊಳ್ಳಿ. ನಾಳೆ ಈಗ ಮನೆಗೆ ಹೋಗಿ ಅಲ್ಲಿ ಯಾರಿಗಾರೋ ಹೋಗಿ ಹೇಳಿದ್ರು ಅಂತ ಎಕ್ಸ್ಚೇಂಜ್ ಮಾಡಕ್ಕೆ ಹೋಗಬೇಡಿ. ಇದು ಬಂಗಾರ, ಇದು ಸೀರೆ ಅಲ್ಲ, 1,000 ರೂಪಾಯಿದಲ್ಲ. ಇಷ್ಟ ಆಗೈತಾ, ಕನ್ಫರ್ಮಾ, ನಿಮಗೆ ಓಕೆನಾ, ಇಷ್ಟನಾ, ಇನ್ನೂ ಯೋಚನೆ ಮಾಡಿ. ಅವಸರ ಹೋಗಿ ಮೇಲೆ ಫೋನ್ ಮಾಡಿ ಹೇಳ್ರಿ, ಬೇಕಾದ್ರೆ ನಿಲ್ಲಿಸ್ತೀನಿ ನಾನು, ಇನ್ನೂ ಮಾಡೋಕ್ಕೆ ಕೊಡಲ್ಲ ನಾನು, ಈ ಥರ ಎಲ್ಲ ಹೇಳಿ ಪಕ್ಕ ಅವ್ರು ಓಕೆ ಅಂದಾದಮೇಲೆ ನಾವು ಆರ್ಡ್ರು ಬುಕ್ಕಲ್ಲಿ ಆರ್ಡ್ರ್ ತೊಗೊಳ್ತೀವಿ. ಅವ್ರ ಹೆಸರು, ಅವ್ರ ಊರು, ಅವ್ರ ಫೋನ್ ನಂಬರು, ಅವ್ರು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ, ಅದೆಷ್ಟು ಗ್ರಾಮಲ್ಲಿ ಬೇಕು, ಯಾವ 916 ಬೇಕು, 84 ಹಾಲ್ ಮಾರ್ಕ್ ಇದ್ದು ಯಾವುದೂ ಮಾಡ್ಕೊಡಲ್ಲ. ಯಾವ್ದು ಬೇಕು ನಿಮಗೆ ಬಂಗಾರ, ಅವ್ರಿಗೆ ಡಿಸೈನ್ ಇಷ್ಟೇನಾ ಅಂತ ಅಂದು ಇದೇ ಡಿಸೈನ್ ನೋಡ್ರಿ ಅಕ್ಕ ಅಂತ ಅಲ್ಲಿಟ್ಟು ಅದು ಫೋಟೋ ತಗೊಂಡಾಕ ಇದೇ ಡಿಸೈನ್ ನೋಡಿ ಅಂತ ಕನ್ಫರ್ಮ್ ಮಾಡಿ ಫೈನಲ್ ಆಗಿದ್ಮೇಲೆ ಆರ್ಡ್ರ್ ತೊಗೊಂಡಿರ್ತೀನಿ. ಆರ್ಡ್ರ್ ತೊಗೊಂಡಾದ್ಮೇಲೆ ನಾನು ಅವ್ರಿಗೆ ಅದನ್ನೇ ಮಾಡಿಕೊಟ್ಟಿರ್ತೀನಲ್ಲ, ಅವಾಗ ಅವ್ರಿಗೆ ನಮಗೆ ಇಷ್ಟ ಆಗಿಲ್ಲ ಅಂತ ಬಂದರೆ ನಾನು ಕೇಳಲ್ಲ. ಡ್ಯಾಮೇಜ್ ಇತ್ತು ಅಂದರೆ ನಾವು ತೊಗೊಳ್ಳೇಬೇಕು, ಯಾಕಂದರೆ ಅವರು ಕಷ್ಟಪಟ್ಟಿರ್ತಾರೆ. ಬರೀ ಏನು ಬೇಡ ರೀ, ನೀವೇ ಒಂದು ಬಟ್ಟೆ ತೊಗೊಳ್ರಿ, ಒಂದು ಚಪ್ಪಲ್ ತೊಗೊಳ್ರಿ, ಏನಾದ್ರು ಸ್ಕ್ರಾಚ್ ಇತ್ತು ಏನಾದ್ರು ತೊಗೊಳ್ತೀರಾ, ಇಷ್ಟಪಡಲ್ಲ ತಾನೆ. ಮತ್ತು ಬರೀ 150-200 ರೂಪಾಯಿ ಚಪ್ಪಲ್ಲು, 1,000 ರೂಪಾಯಿ ಬಟ್ಟೆನೇ ನಾವು ಇಷ್ಟಪಡಲ್ಲ ತೊಗೊಳಕ್ಕೆ. ಬಂಗಾರ ಡ್ಯಾಮೇಜ್ ಆದರೆ ಯಾರು ತೊಗೊಳ್ತಾರೆ? ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಕೊಡೋದು ತಪ್ಪದ್ದು. ನಮಗೆ ಇಲ್ಲಿವರೆಗೂ ಡ್ಯಾಮೇಜ್ ಪೀಸ್ ಯಾರಿಗೂ ನಾವು ಕೊಟ್ಟಿಲ್ಲ. ಒಂದು ವೇಳೆ ಮಾಡ್ಬೇಕಾರೆ ಹೆಚ್ಚು ಕಡಿಮೆಯಾಗಿ ಡ್ಯಾಮೇಜ್ ಆಗಲ್ಲ ಅಂತಲ್ಲ. ಆ ಥರದ್ದು ನಾವೇನು ಮಾಡ್ತೀವಿ, ಫಸ್ಟು ಕಸ್ಟಮರ್ನಲ್ಲಿ ಕರೆಸೋದಕ್ಕಿಂತ ಮುಂಚೆ ಐಟಮ್ ಬರುತ್ತಲ್ಲ, ಅವ್ರೇನು ಆರ್ಡ್ರ್ ಹಾಕಿರ್ತಾರಲ್ಲ, ಅವ್ರು ಇಷ್ಟಪಟ್ಟಿದ್ದೇನು ಆರ್ಡ್ರ್ ಹಾಕಿರೋ ಅದು ಬಂದಾಗ ಫಸ್ಟ್ ನಾನು ವೆರಿಫೈ ಮಾಡ್ತೀನಿ, ಕರೆಕ್ಟ್ ಇದೆಯಾ, ಎಲ್ಲಾರ ಮೋಸ ಇದೆಯಾ, ಏನಾರು ಪ್ರಾಬ್ಲಮ್ ಇದೆಯಾ, ಎಲ್ಲಾರ ಡ್ಯಾಮೇಜ್ ಇದೆಯಾ, ಏನೂ ತೊಂದರೆ ಇಲ್ವಲ್ಲ, ಹಾಲ್ ಮಾರ್ಕ್ ಆಗಿದೆಯಾ, ಕಾರ್ಡ್ ಆಗಿದೆಯಾ, ಎಲ್ಲ ಥರದ್ದು ನೋಡ್ಕೊಂಡು ಫೈನಲ್ ಆಗಿದ್ಮೇಲೆ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ. ಅವಾಗ ನಾನೇ ಫೈನಲ್ ಮಾಡಬೇಕು, ನಮಗೆ ಅನುಭವ ಇರುತ್ತಲ್ಲ, ನಮಗೆ ಅನುಭವ ಇದ್ದಾಗ ನಾವು ಫೈನಲ್ ಮಾಡಬೇಕು. ಅವ್ರು ರಿಜೆಕ್ಟ್ ಮಾತೇ ಬಂದಿಲ್ಲ ಇಲ್ಲಿವರೆಗೆ. ಸರ್ ಇವಾಗ ಇಲ್ಲಿ ಬಂಗಾರದಲ್ಲಿ 22 ಕ್ಯಾರೆಟ್ 24 ಕ್ಯಾರೆಟ್ ಗೋಲ್ಡ್ ಅಂತ ಅಂದರೆ ನಿಮ್ಮದ್ರಲ್ಲಿ ಯಾವುದ್ರಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಸರ್? ನಮ್ಮದ್ರಲ್ಲಿ 20 ಕ್ಯಾರೆಟ್ 22 ಕ್ಯಾರೆಟ್ 24 ಕಮ್ಮಿ. 24 ಅದು ಬಿಸ್ಕೆಟ್, ಅದು ಗಟ್ಟಿ ಬಂಗಾರ. ಈಗ ಬಿಸ್ಕೆಟ್ ಅಂತ ಕೇಳಿದ್ದೀರಾ, 999 ಬಿಸ್ಕೆಟ್, ಅದು 24 ಕ್ಯಾರೆಟ್. ಅದರಲ್ಲಿ ಬಂಗಾರ ಮಾಡ್ಲಿಕ್ಕೆ ಬರಲ್ಲ. ಈಗ ಜನಕ್ಕೆ ಗೊತ್ತಿಲ್ವಲ್ಲ, 24 ಕ್ಯಾರೆಟ್ ಅಂತ ಹೇಳ್ತಾರೆ. 24 ಕ್ಯಾರೆಟ್ ಒಂದು ಗಟ್ಟಿ ಬಂಗಾರ, 999 ಅದು, ಅದರಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಅದು ಗಟ್ಟಿ ಅಷ್ಟೇ, ಅದು 24 ಕ್ಯಾರೆಟ್ ಅಂತ, ಅದರಲ್ಲಿ ಮಾಡೋಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಜಾಸ್ತಿ ಸೇಲ್ ಆಗೋದು 22 ಕ್ಯಾರೆಟ್ 20 ಕ್ಯಾರೆಟ್ 22 ಕ್ಯಾರೆಟ್, ಅದರಲ್ಲೇ ಮಾಡೋಕ್ಕೆ ಬರೋದು, ಅದರಲ್ಲೇ ಉತ್ತಮ, ಅದೇ ಸೇಲ್ ಆಗ್ತದೆ. 24 ಮಾಡೋಕ್ಕೆ ನಮ್ಮಲ್ಲಿ ಯಾರಿಗೂ ಮಾಡೋಕ್ಕೆ ಬರಲ್ಲ.
ಒಂದು ಹೆಣ್ಣಿನ ಮುಖ ಎಷ್ಟೇ ಅಲಕ್ಷಣವಾಗಿದ್ದರೂ ಒಡವೆ ಹಾಕಿದ ಮೇಲೆ ಬರೋ ಕಳೆನೇ ಬೇರೆ ಅಲ್ವಾ ಫ್ರೆಂಡ್ಸ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.